ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಶಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಶ್ರಾವಣ ಮಾಸದ ಶುಕ್ರವಾರ, ಅದರಲ್ಲೂ ಬಹಳ ವಿಶೇಷವಾಗಿ ವರಮಹಾಲಕ್ಷ್ಮಿ ಹಬ್ಬದ ವಿಶೇಷ ನೇರಪ್ರಸಾರ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡ್ತಾ ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ತಾಯಿ ಮಹಾಲಕ್ಷ್ಮಿಯ ಸಂಪೂರ್ಣ ಕೃಪಾಶೀರ್ವಾದದಿಂದ ತಾವಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸಗಳು ಕೂಡ ಕಾರ್ಯಸಿದ್ಧಿಯಾಗಲಿ. ಕೋಪವರ್ಡ್ ಬೈ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ. ಪ್ರತಿಯೊಂದು ಮನೆಯ ಮುಂಜಾನೆಯ ಶುಭೋದಯ ಸಾಂಪ್ರದಾಯಿಕವಾಗಿ ಪ್ರಾರಂಭವಾಗಲು ತಪ್ಪದೇ ಬಳಸಿ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ. ಇವತ್ತಿನ ದಿವಸ ವರಮಹಾಲಕ್ಷ್ಮಿಯ ಆ ಒಂದು ಪೂಜೆಯ ಅಡಾಹುಡಿ. ಅದರಲ್ಲೂ ಬೆಳಗಿನ ಜಾವ ಹೆಂಗಳರಾಗಲಿ ಗಂಡು ಮಕ್ಕಳಾಗಲಿ ಇಬ್ಬರೂ ಕೂಡ ಬಹಳ ಬೇಗ ಎದ್ದು ಸಿದ್ಧತೆಯನ್ನು ಮಾಡಿಕೊಂಡು ಪೂಜಾನುಷ್ಠಾನವನ್ನು ಸಲ್ಲಿಸಬೇಕು. ಆ ತಂಪಿನ ವಾತಾವರಣದಲ್ಲಿ ಬಿಸಿ ಬಿಸಿಯಾಗಿರ್ತಕ್ಕಂಥ ಒಂದು ಫಿಲ್ಟರ್ ಕಾಫಿ ಕುಡಿದು ಬಿಟ್ಟರೆ ಆ ಪೂಜೆ ಮಾಡಲಿಕ್ಕೂ ಕೂಡ ಒಂದು ರೀತಿ ಉತ್ತೇಜನ, ಒಂದು ಶಕ್ತಿ. ಹಾಗಾಗಿ ತಪ್ಪದೇ ಬಳಸಿ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ. ಅದರಲ್ಲೂ ಇವತ್ತಿನ ದಿವಸ ಬಹಳ ವಿಶೇಷವಾಗಿ ವರಮಹಾಲಕ್ಷ್ಮೀ ದೇವಿಯ ಪೂಜಾನುಷ್ಠಾನ ಇದೆ. ದೇವಿಯ ಪೂಜಾನುಷ್ಠಾನದ ಸಮಯದಲ್ಲಿ ಒಂದು ದೈವಿಕ ಅನುಭವ ನಮಗಾಗಬೇಕು. ಪೂಜೆಯನ್ನು ಮಾಡಬೇಕಾದ್ರೆ ನಮ್ಮ ಸುತ್ತಮುತ್ತಲಿನ ವಾತಾವರಣವೂ ಕೂಡ ಅಷ್ಟೇ ಪ್ರಶಾಂತವಾಗಿರಬೇಕು ಅಂತಂದರೆ ಸೈಕಲ್ ಪ್ಯೂರ್ ಅಗರಬತ್ತಿಯನ್ನು ಬಳಸಲೇಬೇಕು. ಯಾಕೆ ಅಂತಂದರೆ ಸೈಕಲ್ ಪ್ಯೂರ್ ಅಗರಬತ್ತಿಯ ಆ ಒಂದು ಸುಗಂಧ ಇದೆಯಲ್ಲ, ಆ ಒಂದು ವಾಸನೆ ಇದೆಯಲ್ಲ, ಅದು ಸಂಪೂರ್ಣವಾಗಿ ಆ ಒಂದು ಕ್ಷಣದ ಅನುಭವವನ್ನು ಮತ್ತಷ್ಟು ದೈವಿಕ ತುಂಬತಕ್ಕಂಥದ್ದಿರುತ್ತೆ, ದೈವಿಕ ಕಳೆ ತುಂಬತಕ್ಕಂಥದ್ದಿರುತ್ತೆ. ಹಾಗಾಗಿ ತಪ್ಪದೇ ಬಳಸಿ ಸೈಕಲ್ ಪ್ಯೂರ್ ಅಗರಬತ್ತಿ. ಮತ್ತು ಅಮೃತಬಿಂದು. ಹೊಟ್ಟೆ ಉರಿ, ಗ್ಯಾಸ್ಟ್ರಿಕ್ಕು, ಅಸಿಡಿಟಿ, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತಬಿಂದು. ಚಿಕ್ಕ ವಯಸ್ಸಿನಿಂದ ದೊಡ್ಡ ವಯಸ್ಸಿನವರೆಗೂ ಕೂಡ ಎಲ್ರಿಗೂ ಕೂಡ ಊಟ ತಿಂಡಿ ಉಪಚಾರ ಅಂತಂದರೆ ಖುಷಿ ಸಂತೋಷ. ಜೊತೆಗೆ ಒಂದು ರೀತಿ ಗ್ಯಾಸ್ಟ್ರಿಕ್ಕಿನ ಸಮಸ್ಯೆನೂ ಕೂಡ ಹೌದು. ಮಧುಮೇಹಿಗಳು, ಸಕ್ಕರೆ ಕಾಯಿಲೆ ಸಮಸ್ಯೆ ಇರತಕ್ಕಂಥವ್ರು ಗ್ಯಾಸ್ಟ್ರಿಕ್ಕಿನ ಸಮಸ್ಯೆಗೆ ಏನೊಂದು ಔಷಧಿನ ತೆಗೆದುಕೊಳ್ಬೇಕಾದ್ರೂ ಕೂಡ ನಾನಾ ಬಾರಿ ಆಲೋಚನೆಗಳನ್ನು ಮಾಡಲೇಬೇಕಾಗತ್ತೆ. ಆದರೆ ಇನ್ನು ಮುಂದಿನ ದಿನಮಾನಗಳಲ್ಲಿ ಯಾವುದೇ ರೀತಿ ಭಯ ಎಂಬತಕ್ಕಂಥದ್ದು ಬೇಡ. ನಿರ್ಭಯವಾಗಿ ಸ್ವೀಕರಿಸಬಹುದಾಗಿರ್ತಕ್ಕಂಥ ಅಪ್ಪಟ ಆಯುರ್ವೇದದ ಔಷಧಿ ಗ್ಯಾಸ್ಟ್ರಿಕ್ಕಿನ ಸಮಸ್ಯೆಗೆ ಅಂತಂದರೆ ಅದು ನಮ್ಮ ಗ್ಯಾಸ್ಟ್ರೋಜೀವನ್ ಅಂತಲೇ ಹೇಳ್ಬೋದು. ಚಿಕ್ಕ ವಯಸ್ಸಿನಿಂದ ದೊಡ್ಡ ವಯಸ್ಸಿನವರೆಗೂ ಕೂಡ ಎಲ್ರಿಗೂ ಕೂಡ ಈ ಒಂದು ಸಕ್ಕರೆ ಕಾಯಿಲೆ ಸಮಸ್ಯೆಯಲ್ಲಿ ನರಳುತ್ತಾನೆ ಇರ್ತಾರೆ. ಕೈಕಾಲುಗಳು ಉರಿ ಬರ್ತಕ್ಕಂಥದ್ದಾಗಲಿ, ಜಾಯಿಂಟ್ಸ್ ಪೇನ್ ಬರ್ತಕ್ಕಂಥದ್ದಾಗಲಿ, ಅತಿಯಾದ ದಾಹ, ಆಯಾಸ ಇದೆಲ್ಲವೂ ಕೂಡ ಈ ಸಕ್ಕರೆ ಕಾಯಿಲೆ ಅಡಿ ಬರ್ತಕ್ಕಂಥ ಸಮಸ್ಯೆಗಳು ಅಂತಲೇ ಹೇಳ್ಬೋದು. ಇಂತಹ ಸಮಸ್ಯೆಗಳಿಗೆ ದೇಹಕ್ಕೆ ಕಿಂಚಿತ್ತೂ ಕೂಡ ಸೈಡ್ ಎಫೆಕ್ಟ್ಸ್ ಇಲ್ಲದಿರ ರಾಮಬಾಣದಂತೆ ಕೆಲಸ ಮಾಡತಕ್ಕಂಥ ಅಪ್ಪಟ ಆಯುರ್ವೇದದ ಔಷಧಿ ಅಂತಂದರೆ ಅದು ನಮ್ಮ ಮಧುಮೇಹ ನಿವಾರಣೆ ಅಂತಲೇ ಹೇಳ್ಬೋದು. ಅದರಲ್ಲೂ ಈಗ ಮಾತ್ರೆ ರೂಪದಲ್ಲೂ ಕೂಡ ಲಭ್ಯವಿರ್ತಕ್ಕಂಥದ್ದಿದೆ. ವರಮಹಾಲಕ್ಷ್ಮಿ ಹಬ್ಬದಂದು ಎಲ್ರಿಗೂ ಕೂಡ ಸ್ವೀಟ್ ತಿನ್ನಬೇಕನ್ನೋ ಆಸೆ ಅಲ್ವಾ? ಸ್ವೀಟ್ ತಿಂದ್ರೂ ಸಹಿತ ತಲೆ ಕೆಡಿಸ್ಕೊಳ್ತಕ್ಕಂಥದ್ದು ಬೇಡ. ಮಧುಮೇಹ ನಿವಾರಣೆಯನ್ನು ನಮ್ಮ ಜೊತೆ ಇದೆ. ಹೊಟ್ಟೆ ತುಂಬ ಊಟಕ್ಕೂ ಕೂಡ ತಲೆ ಕೆಡಿಸ್ಕೊಳ್ತಕ್ಕಂಥದ್ದು ಬೇಡ. ಗ್ಯಾಸ್ಟ್ರೋಜೀವನ್ ನಮ್ಮ ಜೊತೆ ಇದೆ. ಹಾಗಾಗಿ ತಪ್ಪದೇ ಸ್ವೀಕರಿಸಿ. ಮತ್ತು ಎನ್ಸ್ಪೋ ಪಾರ್ಕ್ಸ್ ಶೇಖರ್ ಡೆವಲಪರ್ಸ್. ಬಡವನಾಗಲಿ ಶ್ರೀಮಂತನಾಗಲಿ ಇವರಿಬ್ಬರಿಗೂ ಕೂಡ ಕನಸಿನ ಮನೆ ಎಂಬತಕ್ಕಂಥದ್ದು ಇದ್ದೇ ಇರುತ್ತೆ. ಆದರೆ ಶ್ರೀಮಂತನಾದರೆ ಆ ಒಂದು ಕನಸಿನ ಮನೆಯನ್ನು ನನಸನ್ನು ಮಾಡ್ಕೊಂಡ್ಬಿಡ್ತಾನೆ. ಬಡವನಾದರೆ ಆ ಒಂದು ಕನಸಿನ ಮನೆಯನ್ನು ಕನಸು ಹಾಗೆ ಉಳಿಸ್ಕೊಂಡ್ಬಿಡ್ತಾನೆ. ಇನ್ನು ಮುಂದಿನ ದಿನಮಾನಗಳಲ್ಲಿ ಯಾವುದೇ ರೀತಿ ಭಯ ಎಂಬತಕ್ಕಂಥದ್ದು ಬೇಡ. ಯಾಕೆ ಅಂತಂದರೆ ಒಬ್ಬ ಬಡವನೂ ಕೂಡ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ವಾಸ್ತುಗೃಹಗಳಲ್ಲಿ ನೆಲೆಗೊಳ್ಬೋದು. ಯಾಕೆ ಅಂತಂದರೆ ಎನ್ಸ್ಪೋ ಪಾರ್ಕ್ಸ್ ರವರ ಎನ್ಸ್ಪೋ ಬಾಂಟಿಯ ಜೂಬ್ಲಿ ಪಾರ್ಕ್ ಕೋಲಾರದಲ್ಲಿ 50ಕ್ಕೂ ಹೆಚ್ಚು ಎಕರೆಯಲ್ಲಿ ವಾಸ್ತುಗೃಹಗಳ ನಿರ್ಮಾಣ ಆಗ್ತಾ ಇದೆ. ಕೇವಲ 16,90,000ದಿಂದ ಪ್ರಾರಂಭ ಆಗ್ತಾ ಇರತಕ್ಕಂಥ ಇವರ ವಾಸ್ತುಗೃಹಗಳು ಫುಲ್ಲಿ ಫರ್ನಿಶ್ಡ್ ಮತ್ತು ವರ್ಲ್ಡ್ ಕ್ಲಾಸ್ ಅಮ್ಯುನಿಟೀಸ್ ಇರ್ತಕ್ಕಂಥದ್ದಿದೆ.
ಮತ್ತು ನಿನ್ನೆ ತಾನೇ ನಮ್ಮೆಲ್ಲರಿಗೂ ಕೂಡ ಸ್ವಾತಂತ್ರ್ಯ ಸಿಕ್ಕಿರ್ತಕ್ಕಂಥದ್ದಿದೆ. ಹಾಗಾಗಿ ಅದರ ಒಂದು ಅನುಗುಣವಾಗಿ ಬಹಳ ವಿಶೇಷವಾಗಿ 19,47,000ಕ್ಕೆ ಬಹಳ ವಿಶೇಷವಾಗಿ 1 BHK ಮನೆಯನ್ನು ಕೂಡ ಫುಲ್ಲಿ ಫರ್ನಿಶ್ಡ್ ಮತ್ತು ವರ್ಲ್ಡ್ ಕ್ಲಾಸ್ ಅಮ್ಯುನಿಟೀಸ್ ಜೊತೆ ತಮ್ಮೆಲ್ಲರಿಗೂ ಕೂಡ ಕೊಡ್ತಾ ಇದ್ದಾರೆ. ಅದರಲ್ಲೂ ಪ್ರಾರಂಭದ 78 ಜನಗಳಿಗೆ ಮಾತ್ರ ಅವಕಾಶ ಇದೆ. ಹಾಗಾಗಿ ಇದರ ಬಗ್ಗೆ ಮತ್ತಷ್ಟು ಮಾಹಿತಿಗಾಗಿ ತಾವು ದಯಮಾಡಿ ಸಂಪರ್ಕಿಸಿ 8095363636. ಜೊತೆಗೆ ಸ್ಪಾಟ್ ಬುಕ್ಕಿಂಗ್ ಮಾಡ್ತಕ್ಕಂಥವ್ರಿಗೆ 10 ಗ್ರಾಂ ಬಂಗಾರವನ್ನು ಕೂಡ ಉಚಿತವಾಗಿ ಕೊಡ್ತಾ ಇದ್ದಾರೆ. 140ಕ್ಕೂ ಹೆಚ್ಚು ಕ್ಲಬ್ಗಳಲ್ಲಿ ಲೈಫ್ ಟೈಮ್ ಮೆಂಬರ್ಶಿಪ್ ಅನ್ನು ಕೂಡ ಕೊಡ್ತಾ ಇದ್ದಾರೆ. ಇವತ್ತಿನ ದಿವಸ ವರಮಹಾಲಕ್ಷ್ಮಿ ಅಲ್ವಾ, ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆಯನ್ನು ಮಾಡಿ ತಾವು ಕೂಡ ಇದರ ಬಗ್ಗೆ ಹೆಚ್ಚಿನಷ್ಟು ಮಾಹಿತಿಯನ್ನು ತಿಳ್ಕೊಳ್ಳಿ. ಇವರ ವೆಬ್ಸೈಟ್ಗೂ ಕೂಡ ತಾವೊಮ್ಮೆ ವಿಸಿಟನ್ನು ಮಾಡಿ www.enspoparks.com. ಒಳ್ಳೆಯದಾಗಲಿ, ಶುಭವಾಗಲಿ. ಮತ್ತು ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನ್ ಪೆಂಡೆಂಟ್ ಪ್ರತಿಯೊಬ್ಬ ಮಾನವನೂ ಕೂಡ ಧರಿಸಲೇಬೇಕಾಗಿರ್ತಕ್ಕಂಥ ಒಂದು ಅನರ್ಘ್ಯ ಶಕ್ತಿಯನ್ನು ಉಳ್ಳಂತಹ ಒಂದು ರತ್ನ ಅಂತಲೇ ಹೇಳ್ಬೋದು. ನವಗ್ರಹಗಳಲ್ಲಾಗಲಿ ಗ್ರಹ ನಕ್ಷತ್ರೋಚ್ಚಾರ ಪ್ರಕಾರ ಆಗಲಿ ಇರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ಕೂಡ ನಾವು ದೂರ ಮಾಡ್ಕೊಳ್ತಾನೆ ಇರ್ಬೋದು, ಪೂಜಾನುಷ್ಠಾನದಿಂದ ದೂರ ಮಾಡ್ಕೊಳ್ಬೋದು. ಆದರೆ ಒಬ್ಬ ಮನುಷ್ಯನಿಗೆ ಸಾಧಾರಣವಾಗಿ ತಾನು ಬೆಳೀತಾ ಇದ್ದಾನೆ ಅಂತಂದರೆ ಒಂದಿಷ್ಟು ದೃಷ್ಟಿ ಒಳಗಾಗ್ತಕ್ಕಂಥದ್ದಾಗಲಿ, ಇಲ್ಲ ಅಂತಂದರೆ ಕೆಟ್ಟ ದೃಷ್ಟಿಗಳಿಗೆ ಒಳಗಾಗ್ತಕ್ಕಂಥದ್ದಾಗಲಿ. ಈಗ ಮನುಷ್ಯ ಬೆಳೀತಾ ಇದ್ದಾನೆ ಅಂತಂದರೆ ಏಳಿಗೆಯನ್ನು ಸಹಿಸೋದಕ್ಕಾಗೋದಿಲ್ಲ. ಆಗ ಈ ಒಂದು ಮಾಟ ಮಂತ್ರ ತಂತ್ರ ಪ್ರಯೋಗಗಳನ್ನು ಮಾಡ್ತಕ್ಕಂಥದ್ದಾಗಲಿ, ಇಲ್ಲ ಅಂತಂದರೆ ಒಂದಿಷ್ಟು ನೆಗೆಟಿವ್ ಎನರ್ಜಿ ಎಂಬತಕ್ಕಂಥದ್ದನ್ನು ತುಂಬಿಕೊಳ್ಳತಕ್ಕಂಥದ್ದಾಗಲಿ, ಇದೆಲ್ಲವೂ ಕೂಡ ಪ್ರತಿನಿತ್ಯ ಜೀವನದಲ್ಲಿ ನಡೀತಕ್ಕಂಥದ್ದೇ. ಆದರೆ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನ್ ಪೆಂಡೆಂಟನ್ನು ಧರಿಸೋದ್ರಿಂದ ಇದೆಲ್ಲದರಿಂದ ನಾವು ಕ್ಷೇಮವಾಗಿರ್ಬೋದು ಮತ್ತು ಸೇಫ್ ಆಗಿರ್ಬೋದು. ನೆಗೆಟಿವಿಟಿಯನ್ನು ಅದು ಅಟ್ರಾಕ್ಟ್ ಮಾಡುತ್ತೆ, ಪಾಸಿಟಿವಿಟಿಯನ್ನು ತುಂಬತಕ್ಕಂಥದ್ದಿರುತ್ತೆ. ಮತ್ತು ದೃಷ್ಟಿದೋಷಗಳು ನಿಮಗೆ ತಾಗದೇ ಇರೋ ರೀತಿ ನೋಡ್ಕೊಳ್ಳುತ್ತೆ. ಯಾರೇ ಏನೇ ಪ್ರಯೋಗಗಳು ಮಾಡಿದ್ರೂ ಕೂಡ ಅದೆಲ್ಲವನ್ನು ಕೂಡ ತಡೆ ಹಿಡಿದು ನಿಮ್ಮಲ್ಲಿರತಕ್ಕಂಥ ಪಾಸಿಟಿವಿಟಿಯನ್ನು ಜಾಸ್ತಿ ಮಾಡುತ್ತೆ. ಆರೋಗ್ಯ ವೃದ್ಧಿಗೆ ಒಂದು ದಾರಿ ಆಗುತ್ತೆ. ನವರತ್ನಗಳಿಗೂ ಕೂಡ ಮಿಗಿಲಾಗಿರ್ತಕ್ಕಂಥ ಒಂದು ರತ್ನ ಅಂತಂದರೆ ಅದೇ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನ್ ಪೆಂಡೆಂಟ್ ಅಂತಲೇ ಹೇಳ್ಬೋದು. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಇವರ ವೆಬ್ಸೈಟ್ ಕೂಡ ಇದೆ www.divinestarprotectionpendant ಅಂತ ಹೇಳಿ. ಹಾಗಾಗಿ ಅದಕ್ಕೂ ಕೂಡ ತಾವೊಮ್ಮೆ ತಪ್ಪದೇ ಭೇಟಿ ನೀಡಿ. ಇದನ್ನು ಆನ್ಲೈನಲ್ಲೂ ಕೂಡ ತಾವು ಖರೀದಿಯನ್ನು ಮಾಡ್ಬೋದು. ಇಲ್ಲವಾದಲ್ಲಿ ಆಶ್ರಮದಲ್ಲೂ ಕೂಡ ಇವರದ್ದೇ ಆಗಿರತಕ್ಕಂಥ ಒಂದು ಮಾರಾಟ ಮಳಿಗೆಯೂ ಕೂಡ ಇದೆ. ಅದು ನೂತನವಾಗಿ ಲೋಕಾರ್ಪಣೆಗೊಂಡಿರ್ತಕ್ಕಂಥದ್ದಿದೆ. ಅಲ್ಲೂ ಕೂಡ ಬಂದು ತಾಯಿಯ ಸಾನ್ನಿಧ್ಯದಲ್ಲೇ ಅದನ್ನು ಖರೀದಿಸಿ ಅಲ್ಲಿ ನಾನು ಅಥವಾ ಗುರುಗಳು ಯಾರೋ ಒಬ್ಬರು ಇದ್ದೇ ಇರ್ತೀವಿ. ಆಗ ತಾಯಿ ಹತ್ರ ಕೂತ್ಕೊಂಡು ಪೂಜಾನುಷ್ಠಾನವನ್ನು ಮಾಡಿ ನಾವೇ ನಿಮಗೆ ಕತ್ತಿಗೆ ಹಾಕ್ತಕ್ಕಂಥದ್ದು ಕೂಡ ಇರುತ್ತೆ. ಹಾಗಾಗಿ ತಾವೆಲ್ಲರೂ ಕೂಡ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನ್ ಪೆಂಡೆಂಟನ್ನು ಧರಿಸಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಮತ್ತು ಶ್ರೀಕೃಷ್ಣ ಹಳ್ಳಿಯ ಶುದ್ಧ ತುಪ್ಪ ಇದೀಗ ಅರ್ಧ ಲೀಟರ್ ಪೌಚ್ ಜೊತೆಗೆ 150 ರೂಪಾಯಿ ಒಂದು ಕಂಟೈನರನ್ನು ಕೂಡ ಉಚಿತವಾಗಿ ಕೊಡ್ತಾ ಇದ್ದಾರೆ. ಒಮ್ಮೆ ತಪ್ಪದೆ ಖರೀದಿಸಿ. ಮತ್ತು ಸಾಯಿ ಶುಭ್ ಟೂರ್ಸ್ ಭಾರತದಲ್ಲಿರ್ತಕ್ಕಂಥ ಅನೇಕ ಪುಣ್ಯಕ್ಷೇತ್ರಗಳಿಗೆ ವಿಶೇಷವಾಗಿರ್ತಕ್ಕಂಥ ದರ್ಶನ ಹಾಗೂ ಅತಿ ಕಡಿಮೆ ದರದಲ್ಲಿ ಪ್ಯಾಕೇಜಸ್ಗಳನ್ನು ಒದಗಿಸಿ ಕೊಡ್ತಾ ಇದ್ದಾರೆ. ಪುರಿ ಜಗನ್ನಾಥ್, ಕಾಶಿ, ಗಯಾ, ವಾರಣಾಸಿ, ಶಿರಡಿ ಇನ್ನಿತ್ಯಾದಿ ಪುಣ್ಯಕ್ಷೇತ್ರಗಳಿಗೆ ವಿಶೇಷವಾಗಿರ್ತಕ್ಕಂಥ ದರ್ಶನದ ಜೊತೆಗೆ ಬಹಳ ಕಡಿಮೆ ದರದಲ್ಲಿ ಟೂರಿಂಗ್ ಪ್ಯಾಕೇಜಸ್ಸನ್ನು ಕೂಡ ಒದಗಿಸಿಕೊಡ್ತಾ ಇದ್ದಾರೆ ಸಾಯಿ ಶುಭ್ ಟೂರ್ಸ್ ಅವರು. ಹಾಗಾಗಿ ಒಮ್ಮೆ ತಪ್ಪದೆ ಸಂಪರ್ಕಿಸಿ. ಇವರ ಶಾಖೆಗಳು ಮಲ್ಲೇಶ್ವರಂ ಮತ್ತು ಯಲಹಂಕ. ಇನ್ನು ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ, ಶ್ರಾವಣ ಮಾಸ ಅಂತಂದ್ರೆ ಹಬ್ಬಗಳ ಸಾಲು. ಇದೀಗಲೇ ಗುರುಜಿಯವರು ಇದರ ಬಗ್ಗೆ ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಶ್ರಾವಣ ಮಾಸದಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ದಿನವೂ ಕೂಡ ಪ್ರತಿಯೊಂದು ಕ್ಷಣವೂ ಕೂಡ ಪರಮ ಪವಿತ್ರವಾಗಿರ್ತಕ್ಕಂಥದ್ದು ಅಂತಲೇ ಹೇಳ್ಬೋದು. ಅಂತಹ ಈ ಒಂದು ಪರಮ ಪವಿತ್ರವಾಗಿರ್ತಕ್ಕಂಥ ಮಾಸದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಹಬ್ಬ ಅಂತಂದರೆ ವರಮಹಾಲಕ್ಷ್ಮಿಯ ಹಬ್ಬ. ವರಮಹಾಲಕ್ಷ್ಮಿ ಹಬ್ಬದ ಆಚರಣೆಯನ್ನು ಯಾರು ತಾನೇ ಮಾಡೋದಿಲ್ಲ, ಎಲ್ಲರೂ ಕೂಡ ಮಾಡೇ ಮಾಡ್ತಾರೆ. ಯಾಕೆ ಅಂತಂದರೆ ಎಷ್ಟೇ ಆದರೂ ತಾಯಿ ಮಹಾಲಕ್ಷ್ಮಿ ಧನ, ಕನಕ, ವಸ್ತು, ವಾಹನ ಇನ್ನಿತ್ಯಾದಿ ಎಲ್ಲ ಆಗುಹೋಗುಗಳನ್ನು ಕೂಡ ತಾಯಿ ಮಹಾಲಕ್ಷ್ಮಿಯ ಕೃಪೆಯಿಂದನೇ ನಾವೆಲ್ಲರೂ ಕೂಡ ನೆರವೇರಿಸ್ಕೊಳ್ಬೋದು. ಅಂತಹ ತಾಯಿ ಮಹಾಲಕ್ಷ್ಮಿಯ ವರಮಹಾಲಕ್ಷ್ಮಿಯ ಹಬ್ಬದ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ಕೂಡ ತಿಳಿಸಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಗುರುಗಳಿಗೂ ಕೂಡ ಅದರ ವಿಶೇಷತೆಗಳನ್ನಾಗಲಿ ಹಬ್ಬದ ಒಂದು ಶುಭಾಶಯವನ್ನಾಗಲಿ ನೀವೇ ಎಲ್ಲರೂ ಕೂಡ ಸೇರಿ ತಿಳಿಸ್ಬೇಕು ಅಲ್ವಾ. ಹಾಗಾಗಿ ಗುರುಗಳನ್ನೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋ ಜೊತೆಗೆ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲೂ ಕೂಡ ಎಂದಿನಂತೆ ವರಮಹಾಲಕ್ಷ್ಮಿ ಹಬ್ಬದ ವಿಶೇಷವಾಗಿ ತಾಯಿಗೆ ಚಿಕ್ಕದಾಗಿ ಚುಟುಕಾಗಿರ್ತಕ್ಕಂಥ ಒಂದು ಪೂಜಾನುಷ್ಠಾನವನ್ನು ಸಲ್ಲಿಸೋಣ. ವರಮಹಾಲಕ್ಷ್ಮಿ ಹಬ್ಬದಲ್ಲಿ ತಾಯಿಗೆ ಕುಂಕುಮಾರ್ಚನೆಯನ್ನು ಸಲ್ಲಿಸ್ತಕ್ಕಂಥದ್ದೇ ಒಂದು ರೀತಿ ಅದ್ಭುತ ಅಂತಲೇ ಹೇಳ್ಬೋದು.
ಅಂತಹ ಕುಂಕುಮಾರ್ಚನೆಯನ್ನು ಸಲ್ಲಿಸಿ ತಾಯಿಯ ಕೃಪೆಗೆ ನಾವೆಲ್ಲರೂ ಕೂಡ ಪಾತ್ರರಾಗೋಣ ಎಂಬತಕ್ಕಂಥ ಮಾತನ್ನು ಹೇಳ್ತಾ ಗುರುಗಳನ್ನು ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸ್ಕರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮಋಷಿ ಆನಂದ ಜಯಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ ಮತ್ತು ವರಮಹಾಲಕ್ಷ್ಮಿ ಹಬ್ಬದ ವಿಶೇಷ ಶುಭಾಶಯಗಳು. ಸರಸುಜನರೀಂ ಸರೋಜಹಸ್ತೇಂ ಧವಲತರಾಗುಂ ಶಗಂಧಮಾಲ್ಯಶೋಭೇಂ ಭಗವತಿ ಹರಿವಲ್ಲಭೇ ಮನೋಜ್ಞೆ ಮನೋತ್ರಿಭುವನಭೂತಿಕರೆ ಪ್ರಸೀದಮುಖ್ಯಂ ವಿಷ್ಣುಪತ್ನೀಂ ಕ್ಷಮಾಂ ದೇವೀಂ ಮಾಧವೀಂ ಮಾಧವಪ್ರಿಯಾಂ ವಿಷ್ಣುಪ್ರೇಸಕೀಂ ದೇವೀ ನಮಾಮ್ಯಚ್ಯುತವಲ್ಲಭಾಂ ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೈ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಓಂ ಶ್ರೀಂ ಪದ್ಮಾನನೆ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷೇ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೆ ತುತ್ಪಾದಪದ್ಮಂ ಮಯಿ ಸನ್ನಿಧತ್ಸ್ವಾಂ ಯಾಸಾ ಪದ್ಮಾಸನಸ್ಥಾ ವಿಪುಲಕಟತಟೀ ಪದ್ಮಪತ್ರಾಯತಾಕ್ಷೀಂ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ಓಂ ಹರಿಂ ಕಾರಾಸನಗರ್ಭಿದಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರದೀಂ ಸವರ್ಣಾಂ ವರದಾರಣೀಂ ಚ ವರಸದಾಂ ಧೌತಾಂ ತಣಿತ್ರೋಜ್ವಲಾಂ ವಂದೇ ಪುಸ್ತಕವಾಸಮಂಕುಶದಿರಾಂ ಸೃಗ್ಭೂಷಿತಾಂ ಉಜ್ವಲಾಂ ತ್ವಾಂ ಗೌರೀಂದ್ರಪರಾಂ ಫರಾತ್ವರಕಲಾಂ ಶ್ರೀಚಕ್ರಸಂಚಾರಿಣೀಂ ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೈ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಓಂ ಶ್ರೀ ಮಹಾಲಕ್ಷ್ಮೀ ನಮಃ. ಓಂ ಶ್ರೀ ಮಹಾಲಕ್ಷ್ಮೀ ನಮಃ. ಓಂ ಶ್ರೀ ಮಹಾಲಕ್ಷ್ಮೀ ನಮಃ. ಶುಭ ಶುಕ್ರವಾರ, ಸಂಪತ್ ಶುಕ್ರವಾರ, ವರಮಹಾಲಕ್ಷ್ಮಿಯನ್ನು ಆಚರಣೆ ಮಾಡತಕ್ಕಂಥ ಈ ಶುಕ್ರವಾರ, ಶ್ರಾವಣ ಮಾಸದ ಶುಕ್ಲಪಕ್ಷದ ಶುಭ ಶುಕ್ರವಾರ, ಎರಡನೇ ಶುಕ್ರವಾರ, ಇದು ವರಮಹಾಲಕ್ಷ್ಮಿಯ ಆಚರಣೆ ಮಾಡತಕ್ಕಂಥ ಈ ಶುಭ ದಿನ. ಇವತ್ತು ಯಾವೊಬ್ಬ ಕಡು ಬಡವನಾದರೂ ಯಾರೇ ಆದರೂ ಸಹಿತ ತಾಯಿ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಬೇಕು, ತಮ್ಮೊಳಗಿರುವಂತಹ ದಾರಿದ್ರ್ಯತನವನ್ನು ದೂರ ಮಾಡಿಕೊಳ್ಳಬೇಕು ಎಂಬತಕ್ಕಂಥ ಚಿಂತನೆ ಪ್ರತಿಯೊಬ್ಬರಿಗೂ ಇರುತ್ತೆ. ತಮ್ಮ ತಮ್ಮ ಶಕ್ತಿಯಾನುಸಾರ, ತಮ್ಮ ತಮ್ಮ ಯೋಗ್ಯತಾನುಸಾರ ಭಗವತಿಗೆ ವಿಶೇಷವಾಗಿರ್ತಕ್ಕಂಥ ಫಲಪುಷ್ಪಗಳನ್ನು ತಂದು ಭಗವತಿಗೆ ಸಮರ್ಪಣೆ ಮಾಡಿ ಇಡೀ ವಾಸ್ತುಗ್ರಹವನ್ನೇ ತನ್ನ ಶಕ್ತಿಯಾನುಸಾರ ಶುದ್ಧಿಯನ್ನು ಮಾಡಿ ತಾಯಿ ಮಹಾಲಕ್ಷ್ಮಿಯನ್ನು ಬರಮಾಡಿಕೊಳ್ಳುವಂಥ ರೀತಿ. ಹಾಗಾಗಿ ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ವರಮಹಾಲಕ್ಷ್ಮಿ ಹಬ್ಬವನ್ನು ಬಹಳ ವಿಶೇಷವಾಗಿ ವಿಜೃಂಭಣೆಯಾಗಿ ಆಚರಣೆ ಮಾಡ್ತಾರೆ. ಈ ವರಮಹಾಲಕ್ಷ್ಮಿ ಹಬ್ಬ ಯಾವುದೇ ಒಂದು ಜಾತಿ ಮತ ಪಂಥಗಳಿಗೆ ಸೀಮಿತವಾಗಿರ್ತಕ್ಕಂಥದ್ದಲ್ಲ. ಯಾರು ಬೇಕಾದರೂ ಆಚರಣೆ ಮಾಡಬಹುದು. ಯಾರಿಗೆ ಬೇಡ ಲಕ್ಷ್ಮಿ? ಪ್ರತಿಯೊಬ್ಬರ ಜೀವನದ ಯಶಸ್ಸಿಗೂ ತಾಯಿ ಲಕ್ಷ್ಮಿಯ ಕೃಪೆ ಬೇಕು. ಅವಳ ಅನುಗ್ರಹ ಒಂದಿದ್ದರೆ ಎಲ್ಲವೂ ಕಾರ್ಯಸಿದ್ಧಿಯೇ. ಹಾಗಾಗಿ ಇವತ್ತು ತಾಯಿ ಮಹಾಲಕ್ಷ್ಮಿಯನ್ನು ಪ್ರತಿಯೊಬ್ಬ ಹೆಂಗಳೆಯರು, ಪ್ರತಿಯೊಬ್ಬ ಮನೆಯಲ್ಲಿರ್ತಕ್ಕಂಥ ತಾಯಂದರು, ಹೆಣ್ಣು ಮಕ್ಕಳು ಸಹಿತ ನೀವು ಇಟ್ಟು ಆರಾಧನೆ ಮಾಡುವಂಥ ಲಕ್ಷ್ಮಿಯ ವಿಗ್ರಹ, ಕಳಶ ಅಥವಾ ಒಂದು ಮಂಟಪ ಒಂದು ಕಡೆ ಆದರೆ ತಮ್ಮ ಅಲಂಕಾರ ಸಹಿತ ಹಾಗೇ ಇರುತ್ತೆ. ಲಕ್ಷ್ಮಿ ಅಂದರೆ ಏನು? ಲಕ್ಷ್ಮಿ ಅಂದರೆ ಸೌಂದರ್ಯ, ಲಕ್ಷ್ಮಿ ಅಂದರೆ ಅಲಂಕಾರ, ಲಕ್ಷ್ಮಿ ಅಂದರೆ ಆಭರಣ, ಲಕ್ಷ್ಮಿ ಅಂದರೆ ವಿಶೇಷವಾಗಿರ್ತಕ್ಕಂಥ ಒಂದು ಪ್ರೀತಿ ವಿಶ್ವಾಸದ ಒಂದು ಹಸನ್ಮುಖಿತನ ಒಂದು ನಗುಮುಖ. ಆ ನಗುಮುಖವನ್ನು ಸಾಕ್ಷಾತ್ ಮಹಾಲಕ್ಷ್ಮಿ ಅಂತಲೇ ಹೇಳ್ತಾರೆ. ಹಾಗಾಗಿ ಶ್ರಾವಣ ಮಾಸದ ಶುಕ್ಲಪಕ್ಷದ ಈ ಶುಭ ದಿನ ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ರಾಜ್ಯದಾದ್ಯಂತ, ದೇಶದಾದ್ಯಂತ ಎಲ್ಲೆಲ್ಲಿ ತಾಯಿ ಲಕ್ಷ್ಮಿಯನ್ನು ಆರಾಧನೆ ಮಾಡ್ತಿದ್ದೀರೋ ತಮ್ಮೆಲ್ಲರಿಗೂ ಸಹಿತ ವಿಶೇಷವಾಗಿರ್ತಕ್ಕಂಥ ಒಂದು ಸೌಮಂಗಲ್ಯತನ, ಒಂದು ವಿಶೇಷವಾದಂಥ ಅಭಿವೃದ್ಧಿ ಎಲ್ಲರಿಗೂ ಸಿಗುವಂಥದ್ದಾಗಲಿ. ಹಾಗಾಗಿ ತಾಯಿ ಮಹಾಲಕ್ಷ್ಮಿಯ ಸಂಪನ್ನವಾದಂತಹ ಸಂಪೂರ್ಣ ಅನುಗ್ರಹ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ತಮ್ಮೆಲ್ಲರಿಗೂ ಸಿಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೀನಿ. ಇನ್ನು ಅಂದು ಕರವೀರಪುರ, ಇಂದು ಕೊಲ್ಲಾಪುರ, ಅಂದು ಕರವೀರಪುರ, ಇಂದು ಕೊಲ್ಲಾಪುರ, ಅಂತಹ ಕೊಲ್ಲಾಪುರದ ಶ್ರೀ ಕ್ಷೇತ್ರದಲ್ಲಿ ತಾಯಿ ಮಹಾಲಕ್ಷ್ಮಿ ನಿಂತು ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳವನ್ನು ಉಂಟು ಮಾಡಬೇಕು, ಎಲ್ಲರಿಗೂ ಹರಿಸಿ ಆಶೀರ್ವದಿಸಬೇಕು ಅಂಥೇಳಿ ವೈಕುಂಠದತ್ತಿರತಕ್ಕಂಥ ಶ್ರೀಮನ್ನಾರಾಯಣನ ತೊರೆದು ಬಂದಾಗ ಮೊದಲು ಬಂದು ನಿಂತಹ ಆ ಕರವೀರಪುರ ಇಂದು ಕೊಲ್ಲಾಪುರ, ಕೊಲ್ಲಾಪುರದ ತಾಯಿ ಮಹಾಲಕ್ಷ್ಮಿಯ ಸಂಪೂರ್ಣ ಅನುಗ್ರಹ ನಾಡಿನ ದೇಶದ ಸಮಸ್ತರಿಗೂ ಸಿಗಲಿ. ತಾಯಿ ಮಹಾಲಕ್ಷ್ಮಿ ನಿಂತಹ ಈ ಸಾನ್ನಿಧ್ಯದಲ್ಲಿ ಆ ಒಂದು ವರ್ಷಕ್ಕೆ ಒಂದಿಷ್ಟು ಕಾಲ ಸೂರ್ಯದೇವರು ಸಹಿತ ಬಂದು ಗರ್ಭಗುಡಿಯಲ್ಲಿರ್ತಕ್ಕಂಥ ವಿರಾಜಮಾನಲಾಗಿ ನಿಂತಿರುವಂಥ ತಾಯಿ ಮಹಾಲಕ್ಷ್ಮಿಯ ಪಾದಗಳಿಗೆ ನಮಸ್ಕರಿಸಿ ಆ ಸೂರ್ಯ ಕಿರಣವನ್ನು ಸಂಪೂರ್ಣವಾಗಿ ವಿಗ್ರಹಕ್ಕೆ ಅಲಂಕರಿಸುವಂತಹ ಒಂದು ಪರಿಯನ್ನು ನಾವು ನೋಡ್ತಾ ಇರ್ತೇವೆ. ಅಂತಹ ಅದ್ಭುತವಾದಂತಹ ಒಂದು ಚೈತನ್ಯ ಕರವೀರಪುರದ ತಾಯಿ ಮಹಾಲಕ್ಷ್ಮಿಯ ದರ್ಶನವನ್ನು ಮಾಡಿ ವರಮಹಾಲಕ್ಷ್ಮಿ ಹಬ್ಬದ ದಿವಸ ತಮ್ಮೆಲ್ಲರ ಮನೋಕಾಮನೆಗಳು ಬೇಗ ಸಿದ್ಧಿಯಾಗಲಿ, ಇಷ್ಟಾರ್ಥ ಸಿದ್ಧಿಯಾಗಲಿ,
ಪದ್ಮಾನನೇ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷೀಂ ವಿಶ್ವಪ್ರಿಯೇ ವಿಷ್ಣು ಮನೋನುಕೂಲೆ ತುತ್ಪಾದ ಪದ್ಮಂ ಮೈ ಸನ್ನಿಧತ್ಸ್ವ. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ತಿಳಿಸಿದ ನಾಡಿನ ಸಮಸ್ತರಿಗೂ ಸೇರಿದ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಹಾಗೆ ಎಲ್ಲರೂ ಮನೆಯಲ್ಲೂ ಸೇರಿದ ಹಸನ್ಮುಖಿತನ ನಗುಮುಖ ವಿಶ್ವಮಾತೆ ಗೋಮಾತೆಯ ಪ್ರಾರ್ಥನೆಯೊಂದಿಗೆ ಇವತ್ತಿನ ಈ ಶುಭ ದಿನ ಎಲ್ಲರಿಗೂ ಸಂಪನ್ನವಾಗಲಿ, ಶುಭವಾಗಲಿ, ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳನ್ನು ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಇನ್ನು ಶ್ರಾವಣ ಮಾಸದ ಪ್ರಮುಖವಾಗಿರ್ತಕ್ಕಂಥ ಬಹಳ ವಿಶೇಷವಾಗಿರ್ತಕ್ಕಂಥ ಹಬ್ಬ ಅಂತಂದರೆ ಅದು ವರಮಹಾಲಕ್ಷ್ಮಿ. ಅಂತಹ ವರಮಹಾಲಕ್ಷ್ಮಿ ಹಬ್ಬ ಮಂಗಳದಾಯಕವಾಗಿರಬೇಕು ಅಂತ ಹೇಳಿ ಮಂಗಳವಾದ್ಯದಿಂದ ಪ್ರಾರಂಭವನ್ನು ಮಾಡಿದರೆ ಅದು ಮತ್ತಷ್ಟು ಅದ್ಭುತ ಅಂತಲೇ ಹೇಳ್ಬೋದು. ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಬಹಳ ವಿಶೇಷವಾಗಿರ್ತಕ್ಕಂಥ ಮಂಗಳವಾದ್ಯದ ನಾದಸ್ವರದ ಒಂದು ತಂಡನೇ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆಗಮಿಸಿದೆ. ಮೊದಲನೇದಾಗಿ ಅವರನ್ನೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಬಿಡೋಣ. ಭಾರತ ಕಲಾರತ್ನ, ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್, ಡೊಳ್ಳು ವಿದ್ವಾನ್ IR ತೇಜುರವರು ಬೆಂಗಳೂರಿನಿಂದ ಆಗಮಿಸಿರ್ತಕ್ಕಂಥವರಿದ್ದಾರೆ. ಮತ್ತು ಅವರ ತಂಡದಿಂದ ಕಂಚಿ ಕಾಮಕೋಟಿ ಆಸ್ಥಾನದ ವಿದ್ವಾನರಾಗಿರ್ತಕ್ಕಂಥ ನಾದಸ್ವರ ವೆಂಕಟೇಶ್ರವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಮತ್ತು ಸ್ಯಾಕ್ಸೋಫೋನ್ ವಿದ್ವಾನರಾಗಿರ್ತಕ್ಕಂಥ R ಮಂಜುಳಾರವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಮತ್ತು ತಾಳದ ವಿದ್ವಾನರಾಗಿರ್ತಕ್ಕಂಥ ಪುರುಷೋತ್ತಮ್ರವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ತಮ್ಮೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಾದಮಯ ಈ ಜಗವೆಲ್ಲ ನಾದಮಯ. ಅದ್ಭುತಗಳು. ಆದರೆ ಈ ನಿಮ್ಮ ಆನಂದ್ ಗುರುಜಿಯವರ ಸ್ವರತರಂಗದಲ್ಲಿ ನಾದದ ಬಗ್ಗೆ 2 ಸಂಗೀತ ಕೀರ್ತನೆ ಹೇಳಲಿಕ್ಕೂ ಸಹಿತ ಬಹುಶಃ ಎಲ್ಲೋ ಸ್ವಲ್ಪ ಶಕ್ತಿ ಕಡಿಮೆ ಅನಿಸ್ತಾ ಇದೆ. ಅಂದ್ರೆ ಹವಾಮಾನ ಬದಲಾವಣೆ. ಮೊನ್ನೆ ನಡೆದಂತಹ ಜಾತ್ರಾ ಮಹೋತ್ಸವದ ಕಾಲ 11 ದಿವಸ ಇಲ್ಲಿ ಕೆಲಸ ಅಲ್ಲಿ ಕೆಲಸ, ಹೌದು, ಎರಡೂ ಕಡೆ ವೃತ್ತಿದ ಒಂದು ಬಹಳ ಭರ್ಜರಿ ಕೆಲಸ. ಆದ್ರಿಂದ ನನ್ನ ಸ್ವರತರಂಗದಲ್ಲಿ ಒಂದು ಒಳ್ಳೆ ಕೀರ್ತನೆ ಹಾಡೋಣ ಅಂದರೆ ಲಕ್ಷ್ಮಿ ಹೊತ್ತು ನೀನು ರೆಸ್ಟ್ ತಗೋ, ಇಲ್ಲಿ ಬಂದಿರತಕ್ಕಂತಹ ನಾದಸ್ವರದಲ್ಲೇ ಆ ಕೀರ್ತನೆ ಕೇಳುವಂಥದ್ದು ನನಗೆ ಆನಂದ ಆಗಲಿ ಅಂತ ಹೇಳಿ. ಎಷ್ಟೇ ಆದರೂ ಹೆಣ್ಣು ಯಾವುದಕ್ಕೂ ಕಡಿಮೆ ಇಲ್ಲ. ಹೆಣ್ಣು ಎಲ್ಲಕ್ಕೂ ಸಹಿತ ತಾನು ಏನು ಅಂದುಕೊಂಡ್ರೂ ಸಾಧನೆ ಮಾಡುವಂಥ ಶಕ್ತಿ ನಮ್ಮ ಭರತಖಂಡದಲ್ಲಿ ಹೆಣ್ಣಿಗೆ ಆ ಶಕ್ತಿ ಇದೆ. ಹಾಗಾಗಿ ಆ ತಾಯಿ ಒಳ್ಳೆ ಸ್ಯಾಕ್ಸೋಫೋನ್ ಅಭ್ಯಾಸ ಮಾಡಿ ಇವತ್ತು ನಮ್ಮ ಮುಂದೆ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ತಾಯಿ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಲಿಕ್ಕಾಗಿ. ಅಮ್ಮ, ನಿಮ್ಮ ಹೆಸರು? ಮಂಜುಳಾ ಅಂತ ಹೇಳಿ. ಮಂಜುಳಾ. ಎಲ್ಲಿಂದಿದ್ದೀರಿ ತಾವು? ನೀವು ಒಂದು ಮೈಕ್ ಕೊಟ್ಟರೆ 1 ನಿಮಿಷ ಅವ್ರನ್ನ ಮಾತಾಡಿಸ್ಬಿಡ್ತೇನೆ ನಾನು. ಹೌದು, ಕೊಟ್ಬಿಡಿ ಮೈಕನ್ನು. ಯಾಕೆಂದರೆ ವಿದ್ವಾನ್ ಸರ್ವತ್ರ ಪೂಜ್ಯದ. ಯಾವ ವಿದ್ಯೆಯೂ ಅಪಾರವಾದ್ದು, ಜ್ಞಾನವಂಥದ್ದು. ಒಂದು ವಿದ್ಯೆ ವಿದ್ವತ್ತು ಯಾರಲ್ಲಿರುತ್ತೋ ಅವ್ರನ್ನ ಗೌರವಿಸಬೇಕು, ಅವರಿಗೆ ಸ್ಥಾನಮಾನವನ್ನು ಕಲ್ಪಿಸಬೇಕು. ಇದು ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ಮೂಲ ಉದ್ದೇಶ. ಅದರಲ್ಲೂ ಜೀ ಕನ್ನಡದಲ್ಲಿ ಯಾವುದು ಕಡೆಯಲ್ಲಿರ್ತಕ್ಕಂಥ ಕುಗ್ರಾಮಗಳಲ್ಲಿರ್ತಕ್ಕಂಥ ಅತ್ಯುತ್ತಮವಾದಂಥ ಒಂದು ಪ್ರಭೆಗಳನ್ನು, ಒಂದು ವಿದ್ಯೆ ಇರತಕ್ಕಂಥ ಜ್ಞಾನವಂತರನ್ನು ಹುಡುಕಿ ಅವರನ್ನು ವೇದಿಕೆಗೆ ತರುವ ಕೆಲಸ ನಮ್ಮ ಜೀ ಕನ್ನಡ ಮಾಡುತ್ತೆ. ಅಂಥದ್ರಲ್ಲಿ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಇವತ್ತು ಇಂತಹ ಅದ್ಭುತವಾದಂಥ ಒಂದು ಕಾರ್ಯಕ್ರಮ ವರಮಹಾಲಕ್ಷ್ಮಿ ಹಬ್ಬದ ದಿವಸ ಇಲ್ಲಿರ್ತಕ್ಕಂಥ ಈ ಮುತ್ತು ರತ್ನಗಳನ್ನು ನಾವು ಆಯ್ಕೆ ಮಾಡಿದ್ದೀವಿ ಅಂದರೆ ಅದು ಇವತ್ತು ನೆನ್ನೆದಲ್ಲ. ಸುಮಾರು 6 ತಿಂಗಳಿಂದ ಇದರ ಬಗ್ಗೆ ಒಂದು ಅಧ್ಯಯನ ಮಾಡಿ 6 ತಿಂಗಳಿಂದ ಯಾರ್ಯಾರು ಇವತ್ತು ವೇದಿಕೆಯಲ್ಲಿ ಕೂತು ಈ ಒಂದು ಕಾರ್ಯಕ್ರಮದಲ್ಲಿ ತಾಯಿ ಮಹಾಲಕ್ಷ್ಮಿಯ ಒಂದು ಕೃಪೆಗೆ ಪಾತ್ರರಾಗಬೇಕು, ಅವರಲ್ಲಿರ್ತಕ್ಕಂಥ ವಿದ್ವತ್ತನ್ನು ನಾವು ಹೇಗೆ ಪರಿಚಯಿಸಬೇಕು ಎಂಬತಕ್ಕಂಥ ಚಿಂತನೆ. ಒಂದು ಕಂಚಿ ಕಾಮಕೋಟಿಯಲ್ಲಿರ್ತಕ್ಕಂತಹ ಆ ತಾಯಿಯ ಸಾನ್ನಿಧ್ಯದಲ್ಲಿ ನಿತ್ಯ ಸೇವೆ ಸಲ್ಲಿಸ್ತಿರ್ತಕ್ಕಂಥ ಅಲ್ಲಿನ ವಿದ್ವಾಂಸರು. ಮತ್ತೊಂದು ನಾನು ಇವ್ರನ್ನ ಘಾಟಿ ಕ್ಷೇತ್ರದಲ್ಲೂ 2-3 ಬಾರಿ ನೋಡಿದ್ದೇನೆ. ಹಾಗಾಗಿ ಅವರು ಅದರಲ್ಲಿರ್ತಕ್ಕಂತಹ ವಿದ್ಯೆ ಇದೆ. ಇನ್ನು ಈತ ಅಂತೂ ರಾಜ್ಯ ಹೊರ ರಾಜ್ಯ ದೇಶ ವಿದೇಶಗಳಲ್ಲೂ ಅವಂದೇ ಆರ್ಭಟ. ತೇಜು, ಒಳ್ಳೇದಾಗ್ಲಿ. ವಯಸ್ಸು ಚಿಕ್ಕದಾದ್ರೂ ಕೀರ್ತಿ ಗಿನ್ನಿಸ್ ರೆಕಾರ್ಡ್ ಆಗಿದೆಯಾ? ಓಹೋ, ಒಳ್ಳೇದಾಗ್ಲಿ. ಅಮ್ಮ, ನಿಮ್ಮ ಹೆಸರು ಹೇಳಿ, ತಾವೆಲ್ಲಿಂದ ಬಂದಿದ್ದೀರಿ ಹೇಳಿ. ಮಾತೃದೇವೋ ಭವ, ಪಿತೃದೇವೋ ಭವ, ಗುರು ದೇವೋ ಭವ. ನನ್ನ ಹೆಸರು R ಮಂಜುಳಾ. ನಾನು ಇಗ್ಲೂರು, ಚಂದಾಪುರ ಅಂಚ, ಆನೇಕಲ್ ತಾಲೂಕು, ಬೆಂಗಳೂರು ಜಿಲ್ಲೆ. ನನ್ನ ತಂದೆ ಗುರು ವಿದ್ಯಾಭ್ಯಾಸದಿಂದ ನಾನು ಈ ಸ್ಥಾನದಲ್ಲಿ ಬಂದಿರೋದಕ್ಕೆ ಮಹರ್ಷಿಯವರ ಆಶೀರ್ವಾದದಿಂದ ಇಲ್ಲಿ ನನಗೊಂದು ಅವಕಾಶ ಸಿಕ್ಕಿದ್ದಕ್ಕೆ ನಮ್ಮ ಜೀ ಕನ್ನಡ ವಾಹಿನಿಗೂ ಹಾಗೂ ನಮ್ಮ ಗುರುಜಿಯವರಿಗೂ ನಮ್ಮ ನಮನ ಸಲ್ಲಿಸ್ತೇವೆ. ಬಹಳ ಒಳ್ಳೆಯದಾಗಲಿ, ಒಳ್ಳೆಯದಾಗಲಿ. ವೆಂಕಟೇಶ್, ತಗೊಳ್ಳಿ, ಮಾತಾಡಿ. ನಮ್ಮದು ಬಂದು ಹೊಸೂರು. ಅದು ಸರ ನಾವು ತಂಜಾವೂರ್ದಾಗ ಕಲ್ತಿರೋದು. ನಿಮ್ಮ ತಂಜಾವೂರು ಅಂದರೆ ಪಕ್ಕದ ರಾಜ್ಯ ತಮಿಳುನಾಡಲ್ಲಿ ಇಂಥ ಅದ್ಭುತವಾದಂತಹ ಕಲೆ, ನಿಮ್ಮ ಕಲೆ ಮೆಚ್ಚುವಂತಹದ್ದು. ನಾದಕ್ಕೆ ತಲೆ ಸೋಲ್ದಿರತಕ್ಕಂಥದ್ದು ಯಾರೂ ಇಲ್ಲ. ನಾಗ ಹಾವಿಂದ ಮೊದಲುಕೊಂಡು ದೇವರುಗಳ ತನಕ ಎಲ್ಲರೂ ತಲೆ ಬಗ್ಗಿಸ್ಲೇಬೇಕು ಈ ನಾದಕ್ಕೆ. ಇರಲಿ, ಹೇಳಿ. ನಾವು ಇವಾಗ ಮೈಕಿನ ಸ್ವಲ್ಪ ಹತ್ತಿರ ಇಟ್ಕೊಳ್ಳಿ. ಹೊಸೂರ ಇರೋದು, ಹೊಸೂರಿನಿಂದ ಬಂದಿದ್ದೀವಿ. ಒಳ್ಳೇದಾಗಲಿ, ಒಳ್ಳೇದಾಗಲಿ.
ಇನ್ನು ವೆಂಕಟೇಶ್ ಜೋರು ಮಾತಾಡ್ತಾನೆ, ತೊಂದರೆ ಇಲ್ಲ. ನಮ್ಮ ತೇಜರವರು. ನಮಸ್ತೆ ಗುರುಗಳೇ. ನಮಸ್ತೆ ಸರ್. ನಮಸ್ತೆ. ಈ ದಿನ ನಮಗೆ ತುಂಬ ಅಂದರೆ ತುಂಬ ಸಂತೋಷ ಆಗುತ್ತೆ ಗುರುಗಳೇ. ಯಾಕಂದರೆ ಈ ನಮ್ಮ ಕರ್ನಾಟಕದಲ್ಲಿ ಮಂಗಳವಾದ್ಯಕ್ಕೆ ಗೌರವ ಅನ್ನೋದು ಸ್ವಲ್ಪ ಕಮ್ಮಿ ಆಗಿದೆ. ಅದರಲ್ಲಿ ಇವತ್ತು ನಮ್ಮ ಗುರುಗಳು ನಮ್ಮನ್ನು ಈ ಜಾಗಕ್ಕೆ ಕರೆದು ತುಂಬ ಅಂದರೆ ತುಂಬ ಸಂತೋಷ ಆಗ್ತಾಯಿದೆ. ಮಂಗಳವಾದ್ಯಕ್ಕೆ ಇದೊಂಥರ ಗೌರವ ಅನ್ನೋದು ಎಲ್ಲರಿಗೂ ತಿಳಿಸ್ತಾ ಇದ್ದಾರೆ. ಮಂಗಳವಾದ್ಯ ಇವತ್ತು ನಿನ್ನೆದಲ್ಲ, ನಿಮ್ಮ ವೃತ್ತಿ ಧರ್ಮ ಇವತ್ತು ನಿನ್ನೆದಲ್ಲ. ಹೌದು ನಿಮ್ಮ ಸ್ಥಾನಮಾನ ಬಹಳಷ್ಟು ಉನ್ನತವಾಗಿದೆ. ಹೌದು. ಯಾವ ವ್ಯಕ್ತಿನೂ ಈ ಭರತಖಂಡದಲ್ಲಿ ಜನಿಸಿದ ಮೇಲೆ ತಾಯಿ ಗರ್ಭದಿಂದ ಹೊರಬಂದಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಅವನ ಸ್ಥಾನಮಾನ ಗೌರವ ಇದೆ. ಯಾರೂ ಯಾವತ್ತೂ ಕೀಳಲ್ಲ, ಯಾರೂ ಯಾವತ್ತೂ ಅವನ ಮೂಲೆ ಗುಂಪಲ್ಲ. ವಿದ್ವಾನ್ ಸರ್ವತ್ರ ಪೂಜ್ಯತೆ, ಇದು ಆನಂದ್ ಗುರುಜಿಯವರ ನುಡಿಮುತ್ತು. ನಿಮ್ಮಲ್ಲಿ ಆ ವಿದ್ಯೆ, ನಿಮ್ಮಲ್ಲಿ ಜ್ಞಾನ, ನಿಮ್ಮಲ್ಲಿ ಆ ಒಂದು ವಿದ್ವತ್ತನ್ನು ಸಂಪಾದನೆ ಮಾಡಿದ್ದರಿಂದ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮ ನಿಮ್ಮಂಥ ವಿದ್ಯಾವಂತರನ್ನ ಕೈಬೀಸಿ ಕರೀತಾ ಇರುತ್ತೆ, ನಿಮಗೊಂದು ಸ್ಥಾನಮಾನವನ್ನು ಕಲ್ಪಿಸುತ್ತೆ. ಖಂಡಿತ. ಅದರಲ್ಲೂ ನಮ್ಮ ರಾಜ್ಯ, ಹೊರ ರಾಜ್ಯ, ದೇಶ ವಿದೇಶಗಳಲ್ಲಿ ನೀನು ಆರ್ಭಟ ಇದ್ದಾಗ ನಿನ್ನನ್ನು ಹೊರದೇಶಕ್ಕೆ ಬಿಟ್ಟುಕೊಟ್ರೆ ನಾನು ತಪ್ಪು ಮಾಡ್ದಂಗೆ ಆಗುತ್ತೆ. ಅದಕ್ಕಾಗಿ ಇವತ್ತು ನಾನು ನಿನ್ನ ಆಯ್ಕೆ ಮಾಡಿ ಇಲ್ಲಿ ಈ ಕಾರ್ಯಕ್ರಮಕ್ಕೆ ನೀನೇ ಸೂಕ್ತ ಅಂತೇಳಿ ವ್ಯವಸ್ಥೆ ಮಾಡಿದ್ದೇನೆ. ನಮ್ಮ ತಂದೆ ತಾಯಿ ಆಶೀರ್ವಾದ, ನಮ್ಮ ಗುರುಗಳ ಆಶೀರ್ವಾದ. ನಾವು ಮನ್ನಾರ್ಗುಡಿಯಲ್ಲಿ ಕಲ್ತಿರೋದು. ಹೊಸೂರಲ್ಲಿ ಫಸ್ಟ್ ಇದ್ದೆ, ಪಿ ವೆಂಕಟೇಶ್ ಹೊಸೂರು ಅಂದ್ಬಿಟ್ಟು ಅವ್ರ ಹತ್ರ ಫಸ್ಟ್ ಕಲಿತೆ. ಆಮೇಲೆ ಮನ್ನಾರ್ಗುಡಿ ಕೊಯ್ಲೂರು ಕಲೆಯ ಮಾಮನಿ ಕೊಯ್ಲೂರು KG ಕಲ್ಯಾಣ ಸುಂದರಮಣ್ಣ ಅವ್ರ ಜೊತೆ ಕಲ್ತಿದ್ದೆ. ಅವ್ರ ಆಶೀರ್ವಾದದಿಂದ ನಮ್ಮ ಗುರುಗಳು ನಿಮ್ಮ ಆಶೀರ್ವಾದದಿಂದ ನಮ್ಮ ಸ್ವಾಮೀಜಿಯವರು ಎಲ್ಲ ಇದರಿಂದ ಇವತ್ತು ಈ ಮಹರ್ಷಿ ಈ ಪ್ರೋಗ್ರಾಮ್ ಇವತ್ತಿಂದ ನನಗೆ ತುಂಬ ಅಂದರೆ ತುಂಬ ಸಂತೋಷ ಆಗ್ತಾ ಇದೆ. ಈ ವರಲಕ್ಷ್ಮಿ ಹಬ್ಬ ದಿನ ಇವತ್ತು ಇಲ್ಲಿ ಬಂದಿರೋದು ನಮಗೆ ಆ ವರಲಕ್ಷ್ಮಿ ವರ ಕೊಟ್ಟಂಗೆ ಇವತ್ತು ನೀವು. ಹೌದು, ಲಕ್ಷ್ಮಿ ಕಣ್ಣು ಬಿಟ್ಟರೆ ಅವಳೆಲ್ಲವನ್ನೂ ವರ ಕೊಡ್ತಾಳೆ. ಇರಲಿ, ಈಗ ನಿಮ್ಮ ಸುಂದರವಾದಂತಹ ನಾದದಿಂದ ಮೊದಲು ಆದಿಪೂಜಿತನೂ ಅಗ್ರಗಣ್ಯನೂ ಆದಂತಹ ಗಣಪನ ಪ್ರಾರ್ಥನೆ ಮಾಡೋಣ. ಹಾಗಾಗಿ ಗಣಪತಿಯ ವಿಶೇಷವಾಗಿರ್ತಕ್ಕಂಥ ಒಂದು ಪುಟ್ಟದಾದಂಥ ಒಂದು ಕೀರ್ತನೆಯಿಂದಲೇ ಪ್ರಾರಂಭ ಆಗಲಿ. ಶುರು ಮಾಡೋಣ. ಓಂ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ ಆದಿಪೂಜಿತನೂ ಅಗ್ರಗಣ್ಯನೂ ಆದಂತಹ ಗಣಪತಿಯ ವಿಶೇಷವಾಗಿರ್ತಕ್ಕಂತಹ ಗಣಪತಿಯ ಆರಾಧನೆ ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥದ್ದಿದೆ. ಈಗಾಗಲೇ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡಲಿಕ್ಕೆ ಹೆಂಗಳೆಯರು ತಾಯಂದರು ತಾವೆಲ್ಲ ಸಿದ್ಧರಾಗಿದ್ದರೆ ತಾವು ನಮ್ಮೊಂದಿಗೆ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡುವಂಥ ಈ ಶುಭಗಳಿಗೆ ಮೊದಲು ಆದಿಪೂಜಿತರಾದಂತಹ ಗಣಪತಿಯ ಪ್ರಾರ್ಥನೆಯೊಂದಿಗೆ ಶುರುವಾಗ್ತಾ ಇದೆ. ಪ್ರತಿಯೊಬ್ಬರ ಮನೆಯಲ್ಲೂ ಮಂಗಳವಾದ್ಯ ಮೊಳಗಲಿ ಎಂಬತಕ್ಕಂಥ ಚಿಂತನೆಯಿಂದ ಇವತ್ತು ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಮಂಗಳವಾದ್ಯ. ಯಾಕೆಂದರೆ ಮನೆ ಮನೆಗೂ ಮಂಗಳವಾದ್ಯವನ್ನು ಕರೆಸಬೇಕಾದ್ರೆ ಸಾಮಾನ್ಯವಲ್ಲ. ಅದರಲ್ಲೂ ಇಂತಹ ವಿದ್ಯಾವಂತರನ್ನು ಕಟ್ಟ ಹಾಕಬೇಕಂದ್ರೆ ಇನ್ನೂ ಕಷ್ಟವೇ. ಅದರಿಂದ ಇಂತಹ ಸಾನ್ನಿಧ್ಯದಲ್ಲಿ ಇವತ್ತು ಇಲ್ಲಿ ಮಂಗಳವಾದ್ಯ ನೋಡಿದ್ರೆ
ಇಲ್ಲಿ ಸ್ವರವನ್ನು ನೀವು ಆಲಿಸೋದಾದರೆ ಪ್ರತಿಯೊಬ್ಬರ ಮನೆ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಮಂಗಳವಾದ್ಯದೊಂದಿಗೆ ವರಮಹಾಲಕ್ಷ್ಮಿ ಆಗಲಿ, ಎಲ್ಲರಿಗೂ ವಿಶೇಷವಾದಂಥ ಸಂಪನ್ನ ಆ ತಾಯಿ ಅನುಗ್ರಹಿಸಲಿ, ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ನಾದಸ್ವರವನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸತಕ್ಕಂಥದ್ದಾಗಲಿ, ನಾದಸ್ವರದಿಂದ ಪ್ರಾರಂಭ ಆಗ್ತಾ ಇರತಕ್ಕಂಥ ಈ ಒಂದು ಹಬ್ಬ ತಮ್ಮೆಲ್ಲರಿಗೂ ಕೂಡ ಮಂಗಳವಾಗಿರಲಿ, ಮಂಗಳದಾಯಕವಾಗಿರಲಿ. ತಾಯಿಯ ಲಕ್ಷ್ಮಿಯ ಕೃಪಾಶೀರ್ವಾದ ಸದಾಕಾಲ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ಇರಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಇನ್ನು ಈಗ ಪ್ರಾರಂಭವನ್ನು ಮಾಡೋಣ. ಶುಭ ಶ್ರಾವಣ. ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಖಂಡಿತ ತಾಯಿ ವರಮಹಾಲಕ್ಷ್ಮಿಯನ್ನು ನಾನು ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ತಾ ನಾನು ಮೈಮರ್ತಂಗಾಗಿತ್ತು. ಯಾಕೆಂದರೆ ತಾಯಿ ಶಾರದೆ, ಲಕ್ಷ್ಮಿ ನೋಡಿ, ವಿದ್ಯೆ ಮತ್ತು ಅಭಿವೃದ್ಧಿ ಎರಡೂ ಇರಬೇಕು. ಹಾಗೆ ವಿದ್ಯೆ ಇರತಕ್ಕಂತಹ ಈ ವಿದ್ಯಾವಂತರು, ಅವರ ಮಧ್ಯದಲ್ಲಿ ತಾಯಿ ಮಹಾಲಕ್ಷ್ಮಿಯ ಆರಾಧನೆ. ಆದರೂ ಈ ಸಿರಿ ಸಂಪತ್ತನ್ನು ಇಟ್ಕೊಂಡಿರ್ತಕ್ಕಂತಹ ಈ ಮಹಾಲಕ್ಷ್ಮಿ ಇದ್ದಾಳಲ್ಲ, ಈ ತಾಯಿನ ನೋಡದೆ ಒಂದು ಆನಂದ ನೋಡಿ. ಸ್ವರ್ಣಮಯವಾಗಿರ್ತಕ್ಕಂತಹ ದೇವಿಯ ಈ ಸೌಂದರ್ಯವಾದಂತಹ ಮಹಾಲಕ್ಷ್ಮಿ ಎಷ್ಟೇ ಆದರೂ ಬಂಗಾರದ ವರ್ಣದಲ್ಲಿದ್ದರೆ ಅದು ಲಕ್ಷ್ಮಿ ಅಂತ. ಲಕ್ಷ್ಮಿ ಪ್ರತಿಯೊಬ್ಬ ಭಾರತೀಯ ಸ್ತ್ರೀಯರು, ಹೆಣ್ಣು ಮಕ್ಕಳು ಒಂದು ಅಪೇಕ್ಷೆ ಪಡ್ತಾರೆ, ಒಂದಿಷ್ಟಾದರೂ ಬಂಗಾರವನ್ನು ನಾವು ಮನೆಗೆ ತರಬೇಕು ಅಂತ. ಅಂದರೆ ಸ್ವರ್ಣಮಯವಾಗಿರ್ತಕ್ಕಂಥವಳು ತಾಯಿ ಮಹಾಲಕ್ಷ್ಮಿ. ಎಷ್ಟೇ ಆದರೂ ವಿಷ್ಣುವಿನ ಹೃದಯವಾಸಿನಿ ತಾಯಿ, ವಿಷ್ಣುವಿನ ಹೃದಯವನ್ನು ಆಳ್ತಕ್ಕಂಥ ತಾಯಿ ಮಹಾಲಕ್ಷ್ಮಿ ಒಮ್ಮೆ ದಂಪತಿಗಳಿಬ್ಬರ ಮಧ್ಯದಲ್ಲಿ ಬಂದಂತಹ ಒಂದು ಸಣ್ಣ ವಿರಸದ ಸನ್ನಿವೇಶ. ಅದಾದ ನಂತರ ತಾಯಿ ಕೋಪ ಮಾಡಿಕೊಂಡು ವೈಕುಂಠವನ್ನೇ ತೊರೆದು ಸೀದಾ ಕರವೀರಪುರಕ್ಕೆ ಬಂದು ಕೂತ್ಕೋತಾಳೆ. ಕರವೀರಪುರಕ್ಕೆ ಬರ್ತಾಳೆ. ಕರವೀರಪುರದಲ್ಲಿ ಬಂದು ಅಲ್ಲಿ ಅಂದು ಕರವೀರಪುರ, ಇಂದು ಕೊಲ್ಲಾಪುರ. ಇಂದು ಕೊಲ್ಲಾಪುರ ಕ್ಷೇತ್ರದಲ್ಲಿ ಮಹಾಲಕ್ಷ್ಮಿಯ ವೈಭವೀಪೂರಿತವಾದಂಥ ಅನುಷ್ಠಾನ ಇದೆಯಲ್ಲ, ಅಬ್ಬಾ, ಎರಡು ಕಣ್ಗಳ ಸಾಲದು ಅಲ್ಲಿನ ತಾಯಿನ ದರ್ಶನ ಮಾಡಲಿಕ್ಕೆ. ಅಷ್ಟು ವೈಭವೀಪೂರಿತವಾದಂಥ ಒಂದು ಅನುಷ್ಠಾನ ಕರವೀರಪುರ ಅಂದರೆ ಕೊಲ್ಲಾಪುರದಲ್ಲಿ ನಡೀತಾ ಇದೆ. ಆದರೂ ಪ್ರತಿಯೊಬ್ಬರ ಮನೆಯಲ್ಲೂ ಅವರವರ ಶಕ್ತಿಯಾನುಸಾರ ತಾಯಿ ಮಹಾಲಕ್ಷ್ಮಿಯನ್ನು ಸುಂದರವಾದಂತಹ ಮಂಟಪವನ್ನು ಮಾಡಿ ಬಾಳೆಕಂದು, ಮಾವಿನ ಸೊಪ್ಪು, ಪತ್ರೆಗಳು, ಧವನ, ಮರ್ಗ, ಒಂದ ಎರಡ ನಾನಾ ಫಲಪುಷ್ಪಗಳನ್ನು, ಎಲ್ಲ ಫಲಪುಷ್ಪಗಳನ್ನು ಸಹಿತ ಭಗವತಿಗೆ ಅರ್ಪಣೆ ಮಾಡಬೇಕು, ಎಲ್ಲರೂ ಸೇರಿ ದೇವಿಯನ್ನು ಪ್ರಾರ್ಥನೆ ಮಾಡಬೇಕು ಎಂಬತಕ್ಕಂಥ ಒಂದು ಮನಸ್ಥಿತಿ ಇವತ್ತೆಲ್ಲರಲ್ಲೂ ಇರುತ್ತೆ. ಒಬ್ಬ ಸಾಮಾನ್ಯ, ಒಬ್ಬ ಕಡು ಬಡವ, ಅವತ್ತಿಗವತ್ತು ಕೂಲಿ ಮಾಡಿ ಬದುಕುವಂಥವನು ಸಹಿತ ಒಂದು ಕಮಲ ಪುಷ್ಪವನ್ನು ತಂದು ಇವತ್ತು ಲಕ್ಷ್ಮಿಗೆ ಅರ್ಪಣೆ ಮಾಡಬೇಕು. ಅಮ್ಮ, ನನ್ನ ಕರ್ಮಫಲ ದೂರ ಆಗಬೇಕು, ನನ್ನ ಪ್ರಾರಬ್ಧ ಕರ್ಮ ದೂರ ಆಗಬೇಕು, ಇನ್ನು ಮುಂಬರ್ತಕ್ಕಂಥ ದಿನಗಳಲ್ಲಾದರೂ ನಿನ್ನ ಅನುಗ್ರಹ ನನಗೆ ಸಿಗಬೇಕಮ್ಮ ಅಂತ ಹೇಳಿ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡುವಂಥ ದಿನ ವರಮಹಾಲಕ್ಷ್ಮಿ ಹಬ್ಬ. ಹಾಗಾಗಿ ಇವತ್ತಿನ ಈ ಲಕ್ಷ್ಮಿಯ ಅನುಷ್ಠಾನಕ್ಕೆ ವಿಶೇಷವಾಗಿರ್ತಕ್ಕಂಥ ಆರಾಧನೆ ಜೊತೆಗೆ ಕರವೀರಪುರ ಕೊಲ್ಲಾಪುರದ ತಾಯಿ ಮಹಾಲಕ್ಷ್ಮಿಯನ್ನು ಸಹಿತ ತಾವು ದರ್ಶನ ಮಾಡ್ತಾ ಇದ್ದೀರಿ. ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಅಮ್ಮನವರು ಉತ್ಸವ ಮೂರ್ತಿ ಹೊರಗಡೆ ಬಂದು ಹೊರಗಡೆ ಇರತಕ್ಕಂತಹ ಭಕ್ತರಿಗೆ ದರ್ಶನ ಕೊಡುವಂಥ ಪರಿಯಿದು. ಹಾಗಾಗಿ ಕರವೀರಪುರದ ಆ ವಿಶೇಷವಾದಂಥ ಸುಂದರ ದೃಶ್ಯ ನೋಡಿ. ಅಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಭಾಳ ವಿಜೃಂಭಣೆಯಾಗಿ ಅಮ್ಮನವರಿಗೆ ಬೆಳಿಗ್ಗೆನೇ ಅಭಿಷೇಕ, ಫಲಪಂಚಾಮೃತ ಅಭಿಷೇಕ, ಜೊತೆಗೆ ಆ ಸುಂದರವಾದಂತಹ ಪಾದಗಳು, ಆ ಪುಟ್ಟ ಪಾದ, ವಿಶೇಷವಾದಂಥ ಪಾದ, ಮಹಾವಿಷ್ಣುವನ್ನು ಗೆದ್ದಂತಹ ಪಾದ, ಆ ವಿಶೇಷವಾದಂಥ ಲಕ್ಷ್ಮಿಯ ಆ ಪಾದಗಳನ್ನು ಇವತ್ತು ಪಾದಗಳ ಉತ್ಸವ ಭಾಳ ವಿಶೇಷವಾಗಿ ನಡೆಯುತ್ತೆ. ಆ ಪಾದಗಳಿಗೆ ಒಂದು ಲಕ್ಷ್ಮಿಯ ಆರಾಧನೆ ನಡೆಸಿ ಪೂಜೆ ಮಾಡುವಂಥದ್ದು. ಹಾಗೆ ಮಹರ್ಷಿ ಮಂದಿರದಲ್ಲಿ ಲಕ್ಷ್ಮೀ ಬೋರಸ್ವಾಮಿ ಸಾನ್ನಿಧ್ಯದಲ್ಲೂ ಸಹಿತ ಬೆಳಗ್ಗೆ ಇವತ್ತು ಫಲಪಂಚಾಮೃತ ಅಭಿಷೇಕ ಮಾಡಿ ತಾಯಿ ಮಹಾಲಕ್ಷ್ಮಿಗೆ ವಿಶೇಷವಾದ ಅಲಂಕಾರ ಪೂಜಾನುಷ್ಠಾನವನ್ನು ಮುಗಿಸಿ ಅಲ್ಲಿಂದ ಇಲ್ಲಿಗೆ ಬಂದದ್ದು ನಮ್ಮ ಕರ್ತವ್ಯ ಆಯಿತು. ಆದರೆ ಅಲ್ಲಿಂದ ಇಲ್ಲಿ ಬರುವಷ್ಟರೊಳಗಾಗಿ ವೇದದ ಜೊತೆಗೆ ನಾದ, ವೇದದ ಜೊತೆಗೆ ನಾದ ಮತ್ತು ವೇದ ಎರಡೂ ಸೇರಿ ಇವತ್ತು ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಇನ್ನು ಇವತ್ತಿನ ತಿಥಿವಾರ ನಕ್ಷತ್ರವನ್ನು ನೋಡಿ ವಿಶೇಷವಾಗಿರ್ತಕ್ಕಂತಹ ಆರಾಧನೆಯನ್ನು ನಾವು ಶುರು ಮಾಡೋಣ. ಇವತ್ತು ಮೊದಲು ಪಂಚಾಂಗ ಶ್ರವಣ ಆಗಬೇಕಲ್ಲ. ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಬ್ರಾಹ್ಮಿ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಚಾಮುಂಡಾ ಚಂಡಿಕಾ ಮಹಾಕಾಳಿ ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಶ್ರೀ ಕ್ರೋಧನಾಮ ಸಂವತ್ಸರೆ ದಕ್ಷಿಣಾಯನೆ
ವರ್ಷ ಋತು ಶ್ರಾವಣ ಮಾಸ ಶುಕ್ಲ ಪಕ್ಷ 16/8/2024 ಶುಕ್ರವಾರ ದ್ವಾದಶಿ ಮೂಲಾ ನಕ್ಷತ್ರ ವರಮಹಾಲಕ್ಷ್ಮಿ ಹಬ್ಬ ಜೊತೆಗೆ ಆಡಿ ಶುಕ್ರವಾರ ಲಕ್ಷ್ಮೀ ಪೂಜೆ ಇವತ್ತು ಬಹಳ ವಿಶೇಷವಾದಂತಹದ್ದು. ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನದಂದು ತಾಯಿ ಲಕ್ಷ್ಮಿಯ ಆರಾಧನೆ ಜೊತೆಗೆ ಇವತ್ತು ಡಿವೈನ್ ಸ್ಟಾರ್ ಪೆಂಡೆಂಟನ್ನು ಅಂದರೆ ಅದೃಷ್ಟದ ಒಂದು ಹೊಸತನವನ್ನು ಮನುಷ್ಯನಲ್ಲಿರ್ತಕ್ಕಂಥ ಕರ್ಮಫಲಗಳಿಗೆ ಜೊತೆಗೆ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ನವರತ್ನಗಳಿಗೆ ಒಂದು ಹೆಜ್ಜೆ ದಾಟಿರ್ತಕ್ಕಂಥದ್ದು. ಯಾಕೆಂದರೆ ನವರತ್ನ ಅಂದರೆ ಒಂದು ಗ್ರಹಕ್ಕೆ ಇಂಥದ್ದೇ ಒಂದು ರತ್ನ ಅಂತಿದೆ. ನವಗ್ರಹಗಳಿಗೆ ಒಂದು ಗ್ರಹಕ್ಕೆ ಇಂಥದ್ದೇ ಒಂದು ರತ್ನ ಅಂತ. ಈಗ ಮಾಣಿಕ್ಯ ಆಗಲಿ, ಪಚ್ಚೆ ಆಗಲಿ, ಮುತ್ತಾಗಲಿ, ವಜ್ರ ಆಗಲಿ, ಅಥವಾ ನೀಲಮಣಿ ಆಗಲಿ, ಅಥವಾ ವಿಶೇಷವಾಗಿರ್ತಕ್ಕಂಥ ವೈಢೂರ್ಯ ಆಗಿರಲಿ, ಇದೆಲ್ಲ ಒಂದೊಂದು ಗ್ರಹಕ್ಕೆ ಸಂಬಂಧಪಟ್ಟದ್ದು. ಆದರೆ ಇದನ್ನು ಮೀರಿರ್ತಕ್ಕಂಥದ್ದು ಈ ಸೃಷ್ಟಿ, ಈ ಪ್ರಕೃತಿಯಲ್ಲಿ ಮತ್ತೊಂದು ಅದ್ಭುತವಾದ ಶಕ್ತಿ ಇದೆ. ಆ ಶಕ್ತಿ, ಆ ಒಂದು ರತ್ನ, ಅದನ್ನು ಇವತ್ತು ಲೋಕಾರ್ಪಣೆ ಮಾಡುವಂಥದ್ದೊಂದು ಕಾಲ ಇದೆ. ಆ ಲೋಕಾರ್ಪಣೆ ಮಾಡುವ ಮುಹೂರ್ತ, ಆ ಗಳಿಗೆಗೆ ನಾವು ನೀವೆಲ್ಲರೂ ಸಹಿತ ಕಾತುರತೆಯಿಂದ ಕಾಯುವಂಥದ್ದಿದೆ. ಅದಿನ್ನೇನು ಈಗಲೂ ಆಗಲೂ ಅದನ್ನು ಶುರು ಮಾಡೋಣ. ಆದರೆ ಅದಕ್ಕೂ ಮುನ್ನ ತಾಯಿನ ಪ್ರಾರ್ಥನೆ ಮಾಡೋಣ, ಆ ಭಗವತಿಯನ್ನು ಆರಾಧನೆ ಮಾಡೋಣ. ಏನೇ ಆದರೂ ಲಕ್ಷ್ಮಿ ಇರೋ ಕಡೆ ಶಾರದೆ ಇರಬೇಕು, ಶಾರದೆ ಇರೋ ಕಡೆ ಲಕ್ಷ್ಮಿ ಇರಬೇಕು. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿನ್ನೊಳಗಿ ಹನ್ಯಾರಮ್ಮ, ನಮ್ಮಮ್ಮ ಶಾರದೆ. ಶಾರದೆಯ ಬಗ್ಗೆ ಕೀರ್ತನೆ ಹಾಡಿದ್ರೆ ಶೃಂಗೇರಿ ಆಸ್ಥಾನದ ತಾಯಿ ಶಾರದೆಯೂ ದರ್ಶನ ಕೊಡ್ತಾ ಇದ್ದಾಳೆ. ಇದು ಸೌಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ ಅಂತ. ವಿದ್ಯೆ ಕಲಿತ್ರೆ ಸಾಲದು, ಆ ವಿದ್ಯೆಯನ್ನು ಸದ್ವಿನಿಯೋಗಪಡಿಸ್ಕೋಬೇಕು. ಎಲ್ಲಿ ಯಾವ ಆಸ್ಥಾನದಲ್ಲಿ ನಾವು ಆ ಕೀರ್ತನೆಗಳನ್ನು ಬಾರಿಸಿದ್ರೆ ಅದಕ್ಕೊಂದು ಒಂದು ಮೆರುಗು ಸಿಗುತ್ತೆ, ಒಂದು ವಿಶೇಷತೆ ಇರುತ್ತೆ ಅನ್ನೋದನ್ನು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ಹಾಗೆ ರಾಜ್ಯದಾದ್ಯಂತ ಇವತ್ತು ನಾದಸ್ವರ ವಿದ್ಯೆಯನ್ನು ಕಲಿತಂಥ ಎಷ್ಟೋ ವಿದ್ವಾಂಸರಿದ್ದಾರೆ. ಎಷ್ಟೋ ಡೋಲಕ್ಕಾಗಲಿ, ನಾದಸ್ವರ ಆಗಲಿ, ನಿಮ್ಮ ವಿದ್ಯೆ ಎಂಬತಕ್ಕಂಥದ್ದು ಅಪಾರ. ಅಂತಹ ಜ್ಞಾನವುಳ್ಳಂಥವರಿಗೆ ಎಲ್ಲರಿಗೂ ಒಂದು ಒಳ್ಳೆ ಆಸ್ಥಾನ ಸಿಗುವಂಥದ್ದಾಗಲಿ. ವಿದ್ವಾನ್ ಸರ್ವತ್ರ ಪೂಜ್ಯತೆ ಏನಿದೆಯೋ ಆ ಪೂಜನೀಯವಾದ ಸ್ಥಾನಮಾನ ನಿಮ್ಮ ಎಲ್ಲರಿಗೂ ಸಿಗುವಂಥದ್ದಾಗಲಿ. ತಾಯಿ ಶಾರದೆಯ ಅನುಗ್ರಹ ಆಗಲಿ. ಇನ್ನು ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡೋಣ. ತೋಳಿ ಸ್ವಲ್ಪ ವಿಡಿಯೋನ. ಓಂ ಮಹಾಲಕ್ಷ್ಮೀ ನಮಃ, ಮಹಾಲಕ್ಷ್ಮೀ ನಮಃ. ಶುಭಾಭ್ಯಾಂ ಶುಭೇ ಪೂರ್ವೋಶ್ಚರಿತ ಏವಂ ಗುಣ ವಿಶೇಷೇನ ವಸಿಷ್ಠಾಯಾಂ ಅಸ್ಯಾಂ ಶುಭದಿತೋ ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ. ಓಂ ಶ್ರೀ ಮಹಾಗಣಾಧಿಪತಿ ದೇವತಾ ಮಹಾಲಕ್ಷ್ಮೀ ದೇವತಾ ಶ್ರೀ ಶಾರದಾ ಗುರುಭ್ಯೋ ನಮಃ. ಮಹಾಲಕ್ಷ್ಮೀ ನಮಃ. ಓಂ ಸರ್ವಮಂಗಳೇ ನಮಃ. ಲಲಿತಾಯ ನಮಃ. ದುರ್ಗಾಯ ನಮಃ. ಗಣಪತಿ ನಮಃ. ಹಾಕ್ಬಿಡಿ ಅಲ್ಲಿಂದನೇ. ಗಣಪತಿ ನಮಃ. ದುರ್ಗಾಯ ನಮಃ. ಶಕ್ತಿದೇವಿಯೇ ನಮಃ. ಸರ್ವೇಶ್ವರಿ ನಮಃ. ಸರ್ವತೋಭದ್ರವಾಸಿನಿ ನಮಃ. ನವದುರ್ಗಾಯ ನಮಃ. ಮಹಾಕಾಳಿ ನಮಃ. ಮೂಲದಾತ್ರಿ ನಮಃ. ಸರ್ವೇಶ್ವರಿ ನಮಃ. ಮಹಾಮೂರ್ತಿ ನಮಃ. ಅಷ್ಟಸಿದ್ಧೇ ನಮಃ. ಯೋಗಿನೇ ನಮಃ. ಗುಣಾತೀತಾಯ ನಮಃ. ಸರ್ವೇಶ್ವರಿ ನಮಃ. ಶ್ರೀ ಸರ್ವಮಂಗಳ ಮಹಾಲಕ್ಷ್ಮೀರ ದೇವತಾಭ್ಯೋ ನಮಃ. ಮಹಾಲಕ್ಷ್ಮಿಯ ಪೂಜೆ ಈಗಷ್ಟೇ ಪ್ರಾರಂಭ ಆಯಿತು. ಇನ್ನು ಭಾಗ್ಯಾದ ಲಕ್ಷ್ಮೀ ಬಾರಮ್ಮ ಬರಬೇಕಾಗಿದ್ದಾಳೆ. ಆ ಭಾಗ್ಯಾದ ಲಕ್ಷ್ಮೀ ಬಾರಮ್ಮ ಕೀರ್ತನೆಯನ್ನು ಕೇಳ್ತಾ ಮುಂದಿನ ಭಾಗದಲ್ಲಿ ನಾವು ಅನುಷ್ಠಾನ ಶುರು ಮಾಡೋಣ. ಇನ್ನು ಬಹಳ ವಿಶೇಷವಾಗಿ ಇಷ್ಟು ಹೊತ್ತಿನವರೆಗೂ ಕೂಡ ತಾಯಿಯ ಪೂಜಾನುಷ್ಠಾನ ಆಗಲಿ,
ನಾದಸ್ವರದ ಸಂಕೀರ್ತನೆಗಳಾಗಲಿ ಎಲ್ಲವನ್ನೂ ಕೇಳ್ತಾ ಇದ್ವಿ. ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಶೇಷ ಏನಪ್ಪ ಅಂತಂದರೆ ಸದಾಕಾಲ ಅತಿಥಿಗಳು ಅಭ್ಯಾಗತರು ಆಗಮಿಸ್ತಾನೆ ಇರ್ತಾರೆ, ಕಾರ್ಯಕ್ರಮಕ್ಕೆ ಪಾಲ್ಗೊಳ್ತಾನೆ ಇರ್ತಾರೆ. ಇನ್ನು ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಿನ್ನೆ ಮೊನ್ನೆಯಿಂದ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್ ಬಗ್ಗೆ ಅಂತೂ ಕೂಡ ಸಾಕಷ್ಟು ಮಾಹಿತಿಯನ್ನು ಕೊಡ್ತಾನೆ ಇದ್ದೀವಿ. ಆಶ್ರಮದಲ್ಲೂ ಕೂಡ ಇದರ ಒಂದು ವ್ಯಾಪಾರ ಮಳಿಗೆನೂ ಕೂಡ ಓಪನ್ ಆಗಿದೆ ಅಂತಲೂ ಕೂಡ ಹೇಳ್ತಾ ಇದ್ವಿ. ಗುರೂಜಿಯವರು ಕಳೆದ ಬಾರಿನೂ ಕೂಡ ಕಾರ್ಯಕ್ರಮದಲ್ಲೊಮ್ಮೆ ತಿಳಿಸಿದ್ರು, ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ರತ್ನವನ್ನು ತಮ್ಮೆಲ್ಲರಿಗೂ ಕೂಡ ನಾನು ತೊಗೊಂಡು ಬರ್ತಾ ಇದ್ದೇನೆ ಅಂತ ಹೇಳಿ. ಹಾಗಾಗಿ ಆ ಒಂದು ರತ್ನದ ಜೊತೆಗೆ ಈ ಒಂದು ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್ನ ಮಾಲೀಕರಾಗಿರ್ತಕ್ಕಂಥ ಓಂ ಪ್ರಕಾಶ್ ಗೋಲ್ಚಾರ್ ಅವರು ಮತ್ತು ಡಾಕ್ಟರ್ ರಾಜೀವ್ ಗೋಲ್ಚಾರ್ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಮೊದಲನೇದಾಗಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಬಿಡೋಣ. ಸರ್, ತಮ್ಮಿಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಓಂ ಪ್ರಕಾಶ್ ಗೋಲ್ಚಾರ್ ಅವರು ಹೌದು, ಅವರ ವೃತ್ತಿ, ಅವರ ಧರ್ಮವೇ ಮತ್ತೊಂದಾದರೂ ಇದರ ಬಗ್ಗೆ ಅಧ್ಯಯನ ಮಾಡಿ ಸತತ 20 ವರ್ಷಗಳ ಒಂದು ಸಾಧನೆ ಇದು. ಹೌದು, ಈ 20 ವರ್ಷಗಳ ಸಾಧನೆ ಮಾಡಿ ಅತ್ಯುತ್ತಮವಾದಂಥ ಒಂದು ಅನರ್ಘ್ಯ ರತ್ನ ಅಂತ ನೀವೇನು ಹೇಳ್ತಿದ್ದೀರಲ್ಲ, ಅದು ಅನರ್ಘ್ಯ ರತ್ನವೇ. ಯಾರ ಹೃದಯ ಸಿಂಹಾಸನವನ್ನು ಅದು ಆಳುತ್ತೋ, ಯಾರ ಹೃದಯದ ಮೇಲೆ ಆ ಪೆಂಡೆಂಟ್ ಕೂತ್ಕೊಳ್ಳುತ್ತೋ, ಅವ್ರು ನಿಜಕ್ಕೂ ಅವರ ಅದೃಷ್ಟಗಳು ಬದಲಾಗಿದೆ ಎಂಬತಕ್ಕಂಥದ್ದು ಒಂದಷ್ಟು ಮಾತು, ಬದಲಾಗ್ತಾ ಇದೆ ಎಂಬತಕ್ಕಂಥದ್ದನ್ನು ಅವ್ರು ಹೇಳುವಂಥ ನುಡಿ ಮಾತು. ಹಾಗೆ ಇದನ್ನು ಧರಿಸಿದ ನಂತರ ಆಗಿರುವಂತಹ ಒಂದಷ್ಟು ಬದಲಾವಣೆಗಳು ಹೇಳುವಾಗ ಅದು ಕೇಳೋದೇ ಒಂದು ಆನಂದ. ಹಾಗಾಗಿ ಇದೆಲ್ಲವೂ ಬಹಳ ಅತ್ಯುತ್ತಮವಾಗಿದೆ. ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ದಿವಸ, ಕರ್ನಾಟಕ ರಾಜ್ಯದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ದಿವಸ ಇವತ್ತು ಇದು ಲೋಕಾರ್ಪಣೆ ಆಗ್ತಾ ಇದೆ. ಈ ಹಿಂದೆ ಹೊರದೇಶಗಳಲ್ಲಿತ್ತು, ಆದರೆ ರಾಜ್ಯಕ್ಕೆ ಇದು ವರಮಹಾಲಕ್ಷ್ಮಿ ಹಬ್ಬದ ದಿವಸ ಲಕ್ಷ್ಮಿಯ ಒಂದು ಅದ್ಭುತವಾದಂಥ ಒಂದು ರತ್ನವಾಗಿ, ಒಂದು ಶ್ರೀರತ್ನವಾಗಿ ಇವತ್ತು ಲೋಕಾರ್ಪಣೆ ಆಗ್ತಾ ಇದೆ. ಇವತ್ತಿನಿಂದ ಎಲ್ಲರ ಕೈ ಸೇರುತ್ತೆ. ಹಾಗಾಗಿ ಆ ಸುಂದರಗಳಿಗೆ ಈಗ ಬಂದಾಗಿದೆ. ಹಿರಿಯರು ನಿಮಗೆ ಹಾರ ಹಾಕ್ಲಿಕ್ಕೆ ಕಾಯ್ತಿದ್ದಾರೆ, ನೀವು ಹಾಕಿ, ಹಾರ ಹಾಕಿಬಿಡಿ. మీరు ಲಕ್ಷ್ಮೀ ಬಾರಮ್ಮ, ಬ್ರಹ್ಮ ಮೊಕ್ಕಟೆ. ಬ್ರಹ್ಮ ಮೊಕ್ಕಟೆ. ಅದ್ಭುತವಾದಂತಹ ರತ್ನ ಲೋಕಾರ್ಪಣೆ ಆಗಿದೆ. ಲೋಕಾರ್ಪಣೆ ಆಗಿರತಕ್ಕಂಥ ಈ ಒಂದು ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್, ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್ ಹೌದು, ಹೊರದೇಶದಿಂದ ಬಂದಿದೆಯಲ್ಲ, ಎಲ್ಲ ಆ ಕಡೆದೇ ಮಾತು. ಆದರೆ ನಾನು ಹೇಳೋದು ಒಂದೇ, ದುರಾದೃಷ್ಟವನ್ನು ದೂರ ಮಾಡಿ ಅದೃಷ್ಟವನ್ನು ತರುವಂಥ ರತ್ನ ಅಂತ. ದುರಾದೃಷ್ಟವನ್ನು ದೂರ ಮಾಡಿ ಅದೃಷ್ಟವನ್ನು ತರುವಂತಹ ಅದ್ಭುತವಾದಂತಹ ರತ್ನ ಇವತ್ತು ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ವರಮಹಾಲಕ್ಷ್ಮಿಯ ಈ ಶುಭ ಗಳಿಗೆಯಲ್ಲಿ ಇಷ್ಟೆಲ್ಲ ವಿದ್ಯಾವಂತರ ಅಂದರೆ ಈ ನಾದಸ್ವರ ವಿದ್ಯಾವಂತರ ಮಧ್ಯದಲ್ಲಿ ಅದ್ಭುತವಾದಂಥ ರೀತಿ ಇದು ಲೋಕಾರ್ಪಣೆ ಆಗಿದೆ. ಈ ಲೋಕಾರ್ಪಣೆ ಆಗಿರ್ತಕ್ಕಂಥ ಪೆಂಡೆಂಟು
ತಾಯಿ ಮಹಾಲಕ್ಷ್ಮಿಗೆ ವಿಶೇಷವಾದಂಥ ರೀತಿ ಆರಾಧನೆ ಮಾಡಿ ಎಲ್ಲರಿಗೂ ಅನುಗ್ರಹ ಆಗಲಿ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೇ ಚ ಧೀಮಹಿ ತನ್ನೋ ಲಕ್ಷ್ಮಿ ಪ್ರಚೋದಯಾತ್. ತಗೊಳ್ಳಿ, ಒಳ್ಳೆಯದಾಗಲಿ. ಹಾಕಿ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೇ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತು. ಮಹಾಲಕ್ಷ್ಮಿಯ ಸಂಪೂರ್ಣ ಅನುಗ್ರಹ ಉಂಟಾಗಲಿ. ಒಳ್ಳೆ ಮನಸ್ಸಿನಿಂದ ನೀವು ಇದನ್ನು ಲೋಕಾರ್ಪಣೆ ಮಾಡಿದಿರಿ. ಮಾತಾಡಿ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಮತ್ತು ಶ್ರೀ ಆನಂದ್ ಗುರುಜಿ ಅವರೇ ಮತ್ತು ಶ್ರೀ ಶ್ರೀನಿವಾಸ್ ಗುರುಜಿ ಅವರೇ, ನಿಮ್ಮೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ವರಲಕ್ಷ್ಮಿ ನಿಮ್ಮ ಲೈಫಲ್ಲಿ ವರಗಳಿಂದ ಫುಲ್ಲಿ ಸಂಪನ್ನ ಆಗಬೇಕು, ಎಲ್ಲರೂ ಖುಷಿಯಾಗಿ ಇರಬೇಕು, ಎಲ್ಲ ಕಡೆಯಿಂದ ಧನ ಸುಖವಾಗಿರಬೇಕು, ಹೆಲ್ತಿಂದ ಸುಖವಾಗಿರಬೇಕು. ಇದೇ ನಮ್ಮದು ಆನಂದ್ ಗುರುಜಿಯಿಂದ ಪ್ರಾರ್ಥನೆ ಇದೆ. ಎಲ್ಲರಿಗೂ ಒಳ್ಳೆಯದು, ಮಹಾಲಕ್ಷ್ಮಿಗೆ ಎಲ್ಲರದ್ದು ಬ್ಲೆಸ್ಸಿಂಗ್ ಬೇಕು. ಅದೇ ನಮ್ಮ ಪ್ರೇಯರ್ ಇದೆ. ಥ್ಯಾಂಕ್ ಯು. ಒಳ್ಳೆಯದಾಗಲಿ. ತುಂಬ ಚೆನ್ನಾಗಿದೆ. ಕನ್ನಡ ನುಡಿಮುತ್ತುಗಳನ್ನು ನಿಮ್ಮ ಬಾಯಿಂದ ಕೇಳಲಿಕ್ಕೆ ಆನಂದ. ಯಾಕೆ ಅಂದರೆ ಕನ್ನಡ ಬರ್ತಕ್ಕಂಥವ್ರು, ಸ್ಪಷ್ಟ ಕನ್ನಡ ಬರ್ತಕ್ಕಂಥವ್ರು ಮಧ್ಯದಲ್ಲಿ ಬೇರೆ ಭಾಷೆಗಳನ್ನು ತಗೊಂಡು ಆ ಕನ್ನಡದ ಸೊಂಟವನ್ನೇ ಆ ಕಡೆ ಈ ಕಡೆ ಅಲ್ಲಾಡಿಸಿ ಮಾತಾಡುವಂಥವ್ರು ಇರ್ತಾರೆ. ಅಂತಹದರಲ್ಲಿ ಹೊರದೇಶದಲ್ಲಿದ್ದುಕೊಂಡು ದುಬೈಲಿ ಇವರ ಕಾರ್ಯವೈಖರಿ ಆದರೂ ಕನ್ನಡವನ್ನು ಇಷ್ಟು ಚೆನ್ನಾಗಿ ಅದನ್ನು ಹೃದಯಕ್ಕೆ ಅಪ್ಪಿಕೊಂಡು ಇವತ್ತು ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಜೀ ಕನ್ನಡದಲ್ಲಿ ಇಷ್ಟು ಅದ್ಭುತವಾದಂಥ ರೀತಿ ಕನ್ನಡವನ್ನು ಮಾತಾಡ್ತಿದ್ದಾರಲ್ಲ, ಬಹುಶಃ ಅವ್ರನ್ನೇ ಬಿಟ್ಟಿದ್ದರಿಂದ ಹಾಗೆ. ಈಗ ನಾನು ಮಾತಾಡ್ಸಿದ್ರೆ ಬಹುಶಃ ಇನ್ನೂ ಕನ್ನಡ ಸ್ಪಷ್ಟತೆ ಬರುತ್ತೆ. ರಾಜೀವ್ ಜಿ, ನೀವು ಈ ಒಂದು ರತ್ನವನ್ನು, ಅದ್ಭುತವಾದಂಥ ರತ್ನವನ್ನು ಹೇಗೆ ಇದರ ಬಗ್ಗೆ ನೀವು ಚಿಂತನೆ ಮಾಡಿದ್ರಿ? ಎಷ್ಟು ವರ್ಷ ಇದರ ಬಗ್ಗೆ ನಿಮಗೆ ಅಧ್ಯಯನ? ಗುರುಜಿ, ನಾನು ಬಂದುಬಿಟ್ಟು 20 ಇಯರ್ಸಿಂದ ರಿಸರ್ಚ್ ಮಾಡ್ತಾ ಇದ್ದೆ. ಯಾಕಂದರೆ ಎಲ್ಲರೂ ಹೇಳ್ತಾರೆ ಈ ಸ್ಟೋನ್ ಎಫೆಕ್ಟ್ ಆಗುತ್ತೆ, ಲೈಫ್ ಚೇಂಜ್ ಆಗುತ್ತೆ. ಆದರೆ ನನಗೆ ಸೈಂಟಿಫಿಕ್ ಪ್ರೂಫ್, ನನಗೆ ತುಂಬ ಕ್ವೆಶ್ಚನಿಂಗ್ ಮೈಂಡು. ನನಗೆ ಕೇಳಬೇಕು ಯಾಕೆ ಎಫೆಕ್ಟ್ ಆಗುತ್ತೆ, ಹೇಗೆ ಎಫೆಕ್ಟ್ ಆಗುತ್ತೆ, ಅದು ಅರ್ಥ ಮಾಡ್ಕೋಬೇಕು. ಸುಮ್ಮನೆ ಯಾರಾದರೂ ಹೇಳಿದರೆ ನನಗೆ ವಿಶ್ವಾಸ ಬರೋದಿಲ್ಲ. ಅದಕ್ಕೆ ನಾನು ಏನು ಮಾಡಿದೆ, ನನಗೆ ರಿಸರ್ಚ್ ಮಾಡಬೇಕು ಅಂತ ನಾವು ಮೈನಿಂಗ್ ಮಾಡ್ತಾಯಿದ್ವಿ. ಶ್ರೀಲಂಕಾದಲ್ಲಿ ಮೈನಿಂಗ್ ಮಾಡುವಾಗ ತುಂಬ ಸ್ಟೋನ್ಸ್ ಸಿಗ್ತಾಯಿತ್ತು. ಆವಾಗಲೇ ನಾನು ಅದರ ಇಂಪ್ಯಾಕ್ಟ್ ಹ್ಯೂಮನ್ ಲೈಫ್ ಮತ್ತು ಮನುಷ್ಯ ಜೀವನದಲ್ಲಿ ಏನು ಇಂಪ್ಯಾಕ್ಟ್ ಆಗ್ತಾಯಿದೆ ಅಂತ ಅರ್ಥ ಮಾಡ್ಕೋಬೇಕಾಗಿತ್ತು. ಸುಮ್ಮನೆ ಯಾರಾದರೂ ಹೇಳಿದರೆ, ಬುಕ್ಸ್ ಹೇಳಿದರೆ ಅದು ನನಗೆ ವಿಶ್ವಾಸ ಇಲ್ಲ. ನನಗೆ ರಿಸರ್ಚ್ ಮಾಡಿಬಿಟ್ಟು ನನಗೆ ಒರಿಜಿನಲ್ ಸ್ಟೋನ್ಸ್ ಒಂದು ಸ್ವಲ್ಪ ತಂದಿದ್ರಲ್ಲ, ಎಲ್ಲದು ಹಿಂದೆ ಇಟ್ಕೊಂಬಿಟ್ರೆ ಅಲ್ಲ, ನನಗೆ ತೋರಿಸ್ಬೇಕಲ್ವಾ? ನೋಡಿ, ಇದು ಅದರ ಮೂಲ. ಏನು ತೂಕ ಇದೆ ಇದು ಕಲ್ಲು? ಇದು ಬಂದುಬಿಟ್ಟು ರಫ್ ಸ್ಟೋನ್ ಸ್ವಾಮೀಜಿ. ಇದು ಭೂಮಿಯಲ್ಲಿ ಹಂಗೆ ಸಿಗೋದು. ಇದು ಭೂಮಿಯಲ್ಲಿ ಸಿಗ್ತಕ್ಕಂಥ ಅದ್ಭುತವಾದಂತಹ ರತ್ನ. ಬಹಳ ತೂಕ ಇದೆ ಇದು ಬಹಳ ಗಟ್ಟಿ ಇದೆ. ಅದಾದ ನಂತರ ಹೀಗೆ ತಯಾರಾಗುತ್ತೆ. ಇದು ಬರೀ ಪಾಲಿಷ್ ಮಾಡಿರೋದು, ಯಾವ ಟ್ರೀಟ್ಮೆಂಟು ಮಾಡಿಲ್ಲ. ಇದು ನಮ್ಮ ಹತ್ರ ಜಮಾಲಜಿಕಲ್ ಇನ್ಸ್ಟಿಟ್ಯೂಟ್ ಆಫ್ ಅಮೆರಿಕಾಯಿಂದ ಲ್ಯಾಬ್ ಇಂದಾನು ಸರ್ಟಿಫಿಕೇಟ್ ಇದೆ, ಗುಬ್ಲಿನ್ ಸರ್ಟಿಫಿಕೇಟ್ ಸ್ವಿಟ್ಜರ್ಲೆಂಡಿಂದ. ಇದು ಮ್ಯಾಗ್ನೆಟ್ಗೆ ಕಬ್ಬಣ ಹತ್ತಿರ ಕೇಳ್ಕೊಳ್ಳುತ್ತೆ. ಕಬ್ಬಣಕ್ಕೆ ಮಾತ್ರ ಹತ್ತಿರ ಆಗೋದು. ಕಬ್ಬಣಕ್ಕೂ ಮ್ಯಾಗ್ನೆಟ್ಗೂ ಸಂಬಂಧ. ಅವರಿಬ್ಬರು ದಂಪತಿಗಳು, ಗಂಡ ಹೆಂಡತಿ ಇದ್ದಂಗೆ, ಒಬ್ಬರನ್ಕೊಬ್ಬರು ಯಾವಲ್ಲೂ ಕಚ್ಕೊಂಡೇ ಇರ್ತಾರೆ ಅಲ್ವಾ? ಆದರೆ ಈ ಸ್ಟೋನ್ಸ್ ಹಾಗಲ್ಲ. ನೋಡಿ, ಇದರಲ್ಲಿ ಇದು ನೀವು ನೋಡ್ಬೋದು. ಒಂಚೂರು ಆದರೆ ನಮ್ಮ ಕ್ಯಾಮ್ರಾ ಝೂಮ್ ಮಾಡಿ ನೋಡಿ, ಇವರೆಲ್ಲ ಆಟ ಆಡೋದು ನೋಡಿ ಸ್ಟೋನ್ಸ್. ಆದರೆ ಇದರಲ್ಲಿ ಕಬ್ಬಿಣದ ಅಂಶ ಇದೆ ಅಂತಲ್ಲ, ಆದರೆ ಕಬ್ಬಿಣದ ಅಂಶನೂ ಇಲ್ಲ. ಇದ್ದಿದ್ರೆ ಇವರು ಸೇರಬೇಕಾಗಿತ್ತಲ್ಲ. ಇಲ್ಲಿ ನೋಡಿ ಹೇಗೆಲ್ಲ ವ್ಯವಸ್ಥೆ ಆಗ್ತಾ ಇದೆ. ಆದರೂ ಕೂಡ ಇದು ಅಟ್ರಾಕ್ಟ್ ಮಾಡೋದಿಲ್ಲ. ಇದು ಒಳಗಡೆ ಬಂದ್ಬಿಟ್ಟು ಬರೋದು ರಿಪೆಲ್ಲಿಂಗ್ ಎನರ್ಜಿ. ಎಂಥದ್ದು ನೆಗೆಟಿವಿಟಿ ಇದ್ದರೆ ಅದನ್ನು ನಮ್ಮ ಶರೀರದಿಂದ, ನಮ್ಮ ಮನಸ್ಸಿಂದ ಅದನ್ನು ಈಚೆ ಹಾಕುತ್ತೆ. ಆವಾಗ ನಮಗೆ ಪಾಸಿಟಿವ್ ಇದ್ದರೆ ನಾವು ಎಂಥ ಲೈಫಲ್ಲಿ ಏನು ಚಾಲೆಂಜಸ್ ಇದ್ದರೂ ಗೆಲ್ಬೋದು. ಕರೆಕ್ಟ್ ಸ್ವಾಮೀಜಿ. ತುಂಬ ಸಂತೋಷ, ಒಳ್ಳೆಯದಾಗಲಿ. ಈ ಒಂದು ಅದ್ಭುತವಾದಂತಹ ಈ ಪೆಂಡೆಂಟ್, ಡಿವೈನ್ ಸ್ಟಾರ್ ಪೆಂಡೆಂಟ್, ಅಂದರೆ ಮನುಷ್ಯನಲ್ಲಿರ್ತಕ್ಕಂತಹ ದೋಷಗಳು ದೂರ ಆಗಲಿಕ್ಕೆ ಅದ್ಭುತವಾದಂತಹ ರೀತಿ ಒಂದು ಅನರ್ಘ್ಯ ರತ್ನ ಇವತ್ತು ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ವರಮಹಾಲಕ್ಷ್ಮಿಯ ಈ ಶುಭಗಳಿಗೆಯಲ್ಲಿ ಇದು ಲೋಕಾರ್ಪಣೆ ಆಗಿದೆ. ಒಳ್ಳೆಯದಾಗಲಿ, ಪ್ರತಿಯೊಬ್ಬರ ಕೈ ಸೇರಲಿ, ಪ್ರತಿಯೊಬ್ಬರ ಹಣೆ ಬರ ಬದಲಾಗಲಿ, ಎಲ್ಲರ ಜೀವನದಲ್ಲೂ ಒಂದು ಯಶಸ್ಸಿರಲಿ.
ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟನ್ನು ವರಮಹಾಲಕ್ಷ್ಮಿ ಹಬ್ಬದ ಈ ಒಂದು ಸಂದರ್ಭದಲ್ಲಿ ಬಹಳ ವಿಶೇಷವಾಗಿ ಲೋಕಾರ್ಪಣೆಯನ್ನು ಮಾಡಿರ್ತಕ್ಕಂಥದ್ದಾಯಿತು. ಇನ್ನು ಈಗ ತಾಯಿಗೆ ಪೂಜಾನುಷ್ಠಾನವನ್ನು ಸಲ್ಲಿಸ್ತಕ್ಕಂಥ ಸಮಯ, ಪೂಜಾನುಷ್ಠಾನವನ್ನು ಮುಂದುವರಿಸ್ತಕ್ಕಂಥ ಸಮಯ. ಬನ್ನಿ ಮುಂದುವರಿಸೋಣ ಅದ್ಭುತವಾಗಿರ್ತಕ್ಕಂಥ ನಾದಸ್ವರದ ಸಂಕೀರ್ತನೆಯೊಂದಿಗೆ. ನಾದಸ್ವರದಲ್ಲಿ ಯಾವ ಕೀರ್ತನೆ ಅದು ಬಹಳ ಮುಖ್ಯ ಅಲ್ಲ. ಹೌದು ಗುರುಗಳೇ. ಯಾಕೆಂದರೆ ದೇವಿ ಸಂಪನ್ನಳಾಗಬೇಕು, ದೇವಿ ತೃಪ್ತಳಾಗಬೇಕು. ಆ ತಾಯಿ ತೃಪ್ತಿ ಆಗಬೇಕಾದ್ರೆ ಆ ತಾಯಿಗೆ ಇಷ್ಟವಾಗಿರ್ತಕ್ಕಂತಹ ಕೀರ್ತನೆ ಆಗಬೇಕು. ಇಡೀ ಜಗತ್ತು ಸೃಷ್ಟಿಯ ಮೂಲ ಒಂದು ಚಕ್ರದಲ್ಲಿ ಅಡಗಿದೆ. ಅಂತಹ ಚಕ್ರದಲ್ಲಿ ಸಿಂಹಾಸನೇಶ್ವರಿ ಆಗಿರ್ತಕ್ಕಂಥ ಶ್ರೀಚಕ್ರರಾಜ ಸಿಂಹಾಸನೇಶ್ವರಿ ಶ್ರೀಲಲಿತಾ ಅಂಬಿಕೆ ಭುವನೇಶ್ವರಿ ಶ್ರೀಚಕ್ರರಾಜ ಸಿಂಹ. ತಾಯಿ ಮಹಾಲಕ್ಷ್ಮಿ ಆರಾಧನೆ ಅದೃಷ್ಟವನ್ನು ಬದಲಾಯಿಸ್ತಕ್ಕಂಥ ರತ್ನ ಲೋಕಾರ್ಪಣೆ. ಮತ್ತೊಂದು ಕಡೆ ಅಂಗೈಯಗಲ ಭೂಮಿ ತಗೊಂಡು ನೆಮ್ಮದಿ ಸುಖ ಸಂತೋಷ ಬೇಕು ಎಂಬತಕ್ಕಂಥ ರೀತಿ ನಮ್ಮ ಶೇಖರ್ ಡೆವಲಪರ್ಸ್ ಅವರು ಎನ್ಸ್ಪೋ ಪಾರ್ಕ್ ಶೇಖರ್ ಡೆವಲಪರ್ಸ್ ಅವರು ಸಿದ್ಧಿಪಡಿಸಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಸುಸಜ್ಜಿತವಾದಂತಹ ಸುಂದರವಾದಂತಹ ಒಂದು ಮನೆ. ಅದು ಸಹಿತ ನಿನ್ನೆ ಆಗಸ್ಟ್ 15 ಆದ್ದರಿಂದ ನಿನ್ನೆಗೆ ಸಂಬಂಧಪಟ್ಟಂಥ ರೀತಿ ಒಂದಷ್ಟು ಜನಕ್ಕೆ ಮಾತ್ರ, ಅಂದರೆ 78 ವಾಸ್ತುಗೃಹಗಳು ಮೊದಲು ಬುಕ್ ಮಾಡತಕ್ಕಂಥವ್ರಿಗೆ ಒಂದಿಷ್ಟು ಬಂಗಾರ, ಜೊತೆಗೆ ಅದಕ್ಕೆ ಬೇಕಾದಂತಹ ಒಂದಷ್ಟು ಸುಸಜ್ಜಿತವಾದಂತಹ ಒಂದು ವಾಸ್ತುಗೃಹ ಎಲ್ಲವೂ ಸಹಿತ ಅದೃಷ್ಟ ಎಂಬಂತೆ ಇವತ್ತು ರತ್ನ, ನಿನ್ನೆ ಮನೆ. ಆ ಮನೆಗೆ ಸಂಬಂಧಪಟ್ಟಂಥ ರೀತಿಯಲ್ಲೂ ಸಹಿತ ನೀವು ವ್ಯವಸ್ಥೆ ಮಾಡ್ಕೊಳ್ಬೋದು. ಹಾಗೆ ಅದಕ್ಕೆ ಸಂಬಂಧಪಡ್ತಕ್ಕಂಥ ರೀತಿಯಲ್ಲೂ ನಿಮ್ಮ ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಎಲ್ಲವೂ ವರಮಹಾಲಕ್ಷ್ಮಿ ಎಂದೇ ನಡೀತಿರ್ತಕ್ಕಂಥದ್ರಿಂದ ಸರ್ವರಿಗೂ ಸಕಲರಿಗೂ ಸಹಿತ ಸಂಪನ್ನ ಉಂಟಾಗಲಿ. ಮಹರ್ಷಿವಾಣಿ ಕಾರ್ಯಕ್ರಮ ಎಲ್ಲರ ಜೀವನದಲ್ಲೂ ಒಂದು ದಾರಿ ಕೊಡಲಿ. ಹಾಗೆ ವಿಶೇಷವಾಗಿ ಭಗವಂತನ ಪ್ರಾರ್ಥನೆ ಮಾಡುವಂಥ ಈ ಶುಭಗಳಿಗೆ ಎಲ್ಲವೂ ಆರಾಧನೆ ಆಗಬೇಕು. ಪ್ರತಿಯೊಬ್ಬರ ಮನಸ್ಸು ಸಹಿತ ಒಂದು ಕಡೆ ನಿಲ್ಲಬೇಕು. ಅದು ನಿಲ್ಲಬೇಕಾದ್ರೆ ಆ ಮೋಡಿ ರಾಗ ಬರಬೇಕು. ಅಂಬಾ ಓಂ
ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತ್ಯಾತ್ಮಿಕ ಲಲಿತಾ ರಾಜರಾಜೇಶ್ವರಿ ಅಂಬಾ ಐಗಿರಿ ನಂದಿನಿ. ಕೀರ್ತನೆ ಕೇಳಿಸ್ತಾ ಇದ್ರೆ, ಕೀರ್ತನೆ ಆಲಿಸ್ತಾ ಇದ್ರೆ ಮೈಮರ್ತು ಕೂತ್ಕೊಂಡಂಗೆ ಆಗತ್ತೆ. ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಆನಂದ್ ಗುರುಜಿಯವ್ರನ್ನ ಸೌಮ್ಯವಾಗಿ ಸೈಲೆಂಟಾಗಿ ಇಡಿಸೋದು ಭಾಳ ಕಷ್ಟ. ಆದರೆ ಆನಂದ್ ಗುರುಜಿಯವ್ರನ್ನೂ ಕಟ್ಟು ಹಾಕಿದಂಥ ಶಕ್ತಿ ಈ ನಾದಕ್ಕಿದೆ, ನಾದಸ್ವರಕ್ಕಿದೆ. ಒಳ್ಳೆಯದಾಗಲಿ, ಶುಭವಾಗಲಿ, ಭಗವತಿಯ ಅನುಗ್ರಹ ಎಲ್ಲರಿಗೂ ಸಿಗಲಿ. ಮಂಗಳ ವಾದ್ಯಗಳೊಂದಿಗೆ ನಡೀತಿರ್ತಕ್ಕಂಥ ವರಮಹಾಲಕ್ಷ್ಮಿ ಹಬ್ಬ ಇದು ಎಲ್ಲರಿಗೂ ಯಶಸ್ಸನ್ನು ತರುವಂಥದ್ದಾಗಲಿ, ಒಳ್ಳೆಯದಾಗಲಿ. ಇಂಟರ್ನ್ಯಾಷನಲಲ್ಲಿ ಹೆಸರು ಮಾಡಿರ್ತಕ್ಕಂತಹ ತೇಜು, ಆತನ ಅಭ್ಯಾಸ, ಆತನ ವಿದ್ಯೆ ಆ ಡೋಲುಕಲ್ಲಿ ತೋರಿಸ್ಬೇಕು ಅವನು. ಹೌದು ಅಲ್ವಾ? ನಿನಗೆ ಅದರಲ್ಲೇ ಇಂಟರ್ನ್ಯಾಷನಲ್ ನಿಂಗೊಂದು ಅವಾರ್ಡ್ ಸಿಕ್ಕಿರಬೇಕಾದ್ರೆ ನಿನ್ನ ವಿದ್ಯಾ ಪ್ರದರ್ಶನವೂ ತಾಯಿ ಮುಂದೆ ನಡೀಲಿ. ಶುರು ಮಾಡಿ.